ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣ ಹೇಳಿರತಕ್ಕಂಥ ಜ್ಞಾನ ಸಾಧನೆಯ ವಿಧಾನಗಳನ್ನು ನಾವು ಒಂದೊಂದೇ ನೋಡ್ತಾ ಇದ್ದೇವೆ. ಅವನು ಕೊನೆಗೆ 11ನೇದ್ದು ನಾವು ನೋಡಿದ್ದರಲ್ಲಿ ಕೊನೆಯದ್ದು ಹೇಳಿದ್ದು, ಅದನ್ನು ಒತ್ತು ಕೊಟ್ಟು ಏವಕಾರ ಕೊಟ್ಟು, ಅಂದರೆ ಇದು ಬೇಕೇ ಬೇಕು ಅನ್ನೋದಕ್ಕೆ ಅವಧಾರಣ. ಅನಹಂಕಾರ ಏವಚ, ಯಾಕೆಂದರೆ ಅದು ಒಂದು ಇಲ್ಲದೇ ಇದ್ದರೆ ಅದರ ಮೊದಲನೇದು ನೋಡಿ, ಅಮಾನಿತ್ವ. ಅಹಂಕಾರದಿಂದಲೇ ನಮಗೆ ಅಮಾನಿತ್ವವನ್ನು ಉಳಿಸ್ಕೊಳ್ಳಿಕ್ಕಾಗೋದಿಲ್ಲ. ಅಹಂಕಾರ ಅನ್ನೋದು ಬಿಗುಮಾನಕ್ಕೆ ಕಾರಣ ಆಗತ್ತೆ. ಅಡಂಭಿತ್ವಂ ಆಗೋಲ್ಲ. ಅಹಂಕಾರ ಇದ್ದರೆ ಡಂಭಕ್ಕೆ ನಾವು ಶರಣಾಗ್ತೇವೆ. ಅಹಂಕಾರದಿಂದ ನಮಗೆ ಅಹಂಕಾರಕ್ಕೆ ಪ್ರಿಕ್ಕಾದಾಗ ಇನ್ನೊಬ್ಬರು ತೊಂದರೆ ಕೊಡಲಿಕ್ಕೆ ಹಿಂಸೆಗೆ ತೊಡಗುತ್ತೇವೆ. ಅಹಿಂಸೆ ಸಾಧ್ಯ ಆಗುವುದಿಲ್ಲ, ಕ್ಷಾಂತಿ ಸಾಧ್ಯ ಆಗುವುದಿಲ್ಲ. ಅಹಂಕಾರದಿಂದಲೇ ಒಳಗೊಂದು ಹೊರಗೊಂದು ಆರ್ಜವ ಸಾಧ್ಯ ಆಗುವುದಿಲ್ಲ. ಆಚಾರ್ಯೋಪಾಸನಂ ಎಲ್ಲಾದರೂ ಉಂಟಾ? ನಾವು ಇನ್ನೊಬ್ಬರಿಗೆ ನಮಸ್ಕಾರ ಮಾಡೋದು ಅಂದರೆ ಏನು ನಾವು ಯಾವತ್ತು ಕಮ್ಮಿ? ಇನ್ನೊಬ್ಬರಿಗೆ ತಲೆಬಾಗದಂತೆ ಮಾಡುತ್ತೆ ಅಹಂಕಾರ. ಆಚಾರ್ಯೋಪಾಸನೆ ಅವಕಾಶ ಕೊಡುವುದಿಲ್ಲ. ಆಮೇಲೆ ಅಹಂಕಾರ ಅನ್ನೋದು ಒಳಗಿನ ಹೊರಗಿನ ಶುದ್ಧಿ, ಒಳಗೊಂದು ಹೊರಗೊಂದು, ಶೌಚಕ್ಕೂ ಅವಕಾಶ ಕೊಡೋಲ್ಲ. ಆಮೇಲೆ ಅಹಂಕಾರ ಇದ್ದವ ತನಗೆ ಎಲ್ಲಿ ಒಳ್ಳೆಯ ಅವಕಾಶ ಸಿಗುತ್ತೆ ಅಥವಾ ತನಗೆ ಎಲ್ಲಿ ಮಾನ ಸಮ್ಮಾನ ಸಿಗುತ್ತೆ ಆ ಪಕ್ಷಕ್ಕೆ ಸೇರಿಕೊಡ್ತಾನೆ. ಅವನಿಗೊಂದು ಸ್ಥಿರತೆ ಇಲ್ಲ. ಇವತ್ತು ನಿಮ್ಮ ಪಾರ್ಟಿಗೆ ಇರ್ಬೋದು, ನಾಳೆ ಆ ಪಾರ್ಟಿಯವರು ಕರೆದು ನಿನಗೆ ದೊಡ್ಡ ಹುದ್ದೆ ಕೊಡ್ತಾರೆ ಅಲ್ಲಿ ಸೇರಿಕೊಳ್ತಾನೆ. ಪಕ್ಷಾಂತರ ಆಗೋದೇ ಪದವಿಗೋಸ್ಕರ. ಅದು ಕೊಡಲಿಲ್ಲ ಅಂದರೆ ನಾವು ಆ ಪಕ್ಷಕ್ಕೆ ಸೇರಿ ಏನು ಉಪಯೋಗ, ಇನ್ನೊಂದು ಪಕ್ಷಕ್ಕೆ ಸೇರುತ್ತೇವೆ ಅಂತ ಥ್ರೆಟ್ ಮಾಡಲಿ ಶುರು ಮಾಡ್ತಾರೆ. ಅಂದರೆ ಈ ಮರ್ಯಾದೆ ಇಲ್ಲದ ಮಂದಿ ಮಾಡುವ ಕೆಲಸ ಇವೆಲ್ಲ. ಅದು ಅಹಂಕಾರದಿಂದ ಬರುವಂಥದ್ದು. ನಾನು ದೊಡ್ಡ ಮನುಷ್ಯ, ನನ್ನಂಥ ದೊಡ್ಡ ಮನುಷ್ಯ ನಿಮ್ಮ ಪಕ್ಷಕ್ಕೆ ಬಂದ ಮೇಲೆ ನನಗೆ ದೊಡ್ಡ ಹುದ್ದೆ ಕೊಡಬೇಕೋ ಬೇಡೋ, ಇದೆಲ್ಲ ಅಹಂಕಾರ. ಅದನ್ನ ಸ್ಥಿರತೆ ಇಲ್ಲ. ಅಹಂಕಾರದಿಂದ ಎಲ್ಲಿ ಪುರಸ್ಕಾರ ಸಿಗುತ್ತೆ ಅಲ್ಲಿ ಹೋಗ್ತಾ ಇರ್ತಾನೆ. ಆಮೇಲೆ ಆತ್ಮವಿನಿಗ್ರಹ. ಅಹಂಕಾರ ಇದ್ದಲ್ಲಿ ಇಂದ್ರಿಯ ನಿಗ್ರಹ ಇಲ್ಲ, ಇಂದ್ರಿಯ ವೈರಾಗ್ಯವೂ ಇಲ್ಲ. ಆದ್ದರಿಂದ ಅಹಂಕಾರ ಒಂದು ಇದ್ದರೆ ಈ ಮೊದಲಿದ್ದ 10 ಇಲ್ಲ. ಅಂದರೆ ಈ ಹಿಂದೆ ಹೇಳಿರ್ತಕ್ಕ 10 ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕಾಗಿದ್ದರೆ ಅಹಂಕಾರ ಏವ, ಅದು ಒಂದೇ ಮದ್ದು. ಅಹಂಕಾರ ಮಾಡಿದರೆ ಎಲ್ಲ ದುರ್ಗುಣಗಳ ಮೂಲಸ್ಥಾನ ಅದು, ಬೇರೋದು. ಅದರ ಅಷ್ಟೇ ಅಲ್ಲ, ಮತ್ತೊಂದು ವಿಶೇಷವಾಗಿ ಜ್ಞಾನಿಗಳಿಗೆ ಒಂದು ವಿಶೇಷ ಜ್ಞಾನದ ಸಾಧನೆ ಅಲ್ವ ಇದು. ಜ್ಞಾನದ ದಾರಿಯಲ್ಲಿ ಅಹಂಕಾರ ಏವ. ಯಾಕೆಂದರೆ ಅನಹಂಕಾರ, ಜ್ಞಾನದಿಂದ ಬಂದ ಅಹಂಕಾರಕ್ಕೆ ಮದ್ದೇ ಇಲ್ಲ. ಬೇರೆ ಯಾವ ಅಹಂಕಾರಕ್ಕಾದರೂ ಮದ್ದು ಉಂಟು. ಈ ಓದಿ ಶಾಸ್ತ್ರದ ವಿದ್ವಾಂಸನ ಅನ್ನುವಂಥ ಅಹಂಕಾರ ಬಂದರೆ ಅದಕ್ಕೆ ಮದ್ದೇ ಇಲ್ಲ. ಅದರಿಂದ ಯಾವ ಅಹಂಕಾರ ಆದರೂ ಪರವಾಗಿಲ್ಲ. ದುಡ್ಡಿನ ಅಹಂಕಾರ ಕಿಸೆ ಖಾಲಿ ಆದಾಗ ತನ್ನಷ್ಟೇ ಹೋಗುತ್ತೆ ಅಂತ ತಲೆಬಿಸಿ ಇಲ್ಲ. ಸೌಂದರ್ಯದ ಅಹಂಕಾರ 60ನೇ ಶಾಂತಿ ಆದಾಗ ತನ್ನಷ್ಟಕ್ಕೆ ಹೋಗುತ್ತೆ ಅಂತ ತಲೆಬಿಸಿ ಇಲ್ಲ. ಆಮೇಲೆ ಅಧಿಕಾರದ ಅಹಂಕಾರ 58ಕ್ಕೆ ಹೋಗುತ್ತೆ, ರಿಟೈರ್ ಆದ ಕೂಡಲೇ ಮತ್ತು ಮನೆಯವರು ಮುಗಿಸೋದಿಲ್ಲ. ಯಾವ ಅಹಂಕಾರವೂ ಉಳಿಯೋಲ್ಲ, ಜ್ಞಾನದ ಅಹಂಕಾರ ಮಾತ್ರ ಹೋಗೋಲ್ಲ. ಅದರಿಂದ ಅನಹಂಕಾರ ಹೇವ, ಅದಕ್ಕೆ ಬಹಳ ಒತ್ತು ಕೊಡ್ತಾನೆ. ಜ್ಞಾನದ ಜೊತೆಗೆ ನಿನಗೆ ಎಲ್ಲಾರು ಅಹಂಕಾರ ಬಂತು ಅಂತಂದರೆ ನಿನ್ನ ಕಥೆ ಮುಗೀತಪ್ಪ, ಉದ್ಧಾರದ ದಾರಿ ಇಲ್ಲ. ಇದು ಹೀಗೆ ಬಹಳ ಮಹತ್ವದ್ದು 10
ಪ್ಲಸ್ 11 ಗುಣಗಳನ್ನು ಹೇಳಿದ. ಮುಂದೆ ಇನ್ನು 9 ಗುಣಗಳನ್ನು ನಾವು ಅನುಸರಿಸಬೇಕಾದಂಥ ಜೀವನವನ್ನು ಚೆನ್ನಾಗಿ ನೋಡು ಅಂತಾನೆ ಕೃಷ್ಣ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷ ಅನುದರ್ಶನಂ. ಇಷ್ಟು ಒಂದು ಏನು ಅಂದರೆ, ನಾವು ಯಾವಾಗಲೂ ಜೀವನದ ಬಗ್ಗೆ ಏನೂ ಅಂದರೆ ಅಂದರೆ ಏನು, ಬದುಕು ಅಂದರೆ ಏನು, ಅದರ ಅರ್ಥ ಏನು, ಅದರ ಉದ್ದೇಶ ಏನು, ಯಾರೂ ಯೋಚಿಸುವುದಿಲ್ಲ. ಸುಮ್ಮನೆ ಚೆನ್ನಾಗಿ ಬದುಕೋದು, ಒಂದಿಷ್ಟು ದುಡ್ಡು ಮಾಡೋದು, ಮಜಾ ಮಾಡೋದು, ಸಾಯೋದು ಅಷ್ಟೇ. ಅದು ಏನು ಪರ್ಪಸ್ಸು, ಉದ್ದೇಶ, ಇದರ ಬಗ್ಗೆ ಯಾರೂ ಗಂಭೀರವಾಗಿ ಯೋಚಿಸುವುದಿಲ್ಲ. ಕೃಷ್ಣ ಹೇಳ್ತಾನೆ, ಜ್ಞಾನ ಮಾರ್ಗದ ಉದ್ದೇಶವೇ ಅದು. ನೀನು ಜೀವನವನ್ನು ನೋಡು, ಅಬ್ಸರ್ವ್ ಮಾಡು. ಏನು ಜೀವನ ಅಂದರೆ ಏನು? ಜನ್ಮ, ಒಂದು ದಿವಸ ಹುಟ್ಟೋದು, ಎಲ್ರಿಗೂ ಅದು ಖಚಿತ ತಾನೆ. ಒಂದು ದಿವಸ ಹುಟ್ಟಿದವ ಒಂದು ದಿವಸ ಸಾಯ್ತಾನೆ. ಸೊ ಜನ್ಮ ಮತ್ತು ಮೃತ್ಯು ಇದರದ್ದೇ ಸರಮಾಲೆ. ಲೈಫ್ ಅಂದರೆ ಹುಟ್ಟು ಸಾವುಗಳ ಒಂದು ನಿರಂತರ ಪ್ರಕ್ರಿಯೆ. ಆ ಹುಟ್ಟು ಅನ್ನುವುದು ಒಂದು ದಡ, ಸಾವು ಅನ್ನೋದು ಇನ್ನೊಂದು ದಡ. ಅದರ ಮಧ್ಯದಲ್ಲಿ ಹರಿಯುವ ನದಿಯೇ ಜೀವನ ನದಿ, ಜೀವನದ ಪ್ರವಾಹ. ಆ ಪ್ರವಾಹದಲ್ಲಿ ಮಧ್ಯದಲ್ಲಿ ನಮ್ಮನ್ನು ಕಂಗೆಡಿಸ್ತಕ್ಕಂಥ ಸುಳಿಗಳು, ತೆರೆಗಳು, ನಮ್ಮನ್ನು ಮುಳುಗಿಸಿ ಬಿಡ್ತಕ್ಕಂಥ ಸುಳಿಗಳು, ಸುಂಟರ ಸುಳಿಗಳು ಯಾವುವು? ಜರ ವ್ಯಾಧಿ ದುಃಖ ದೋಷ. ಮುಖ್ಯವಾಗಿ 2 ಹೇಳ್ತಾನೆ ಅವನು. ಏನು ಅಂದರೆ, ಒಂದು ವ್ಯಾಧಿ, ಅದು ಯಾವತ್ತೂ ಬರ್ಬೋದು, ಹುಟ್ಟಿದ ಕ್ಷಣದಿಂದ ಸಾಯೋವರೆಗೆ ಯಾವತ್ತೂ ಬರ್ಬೋದು ಕಾಯಿಲೆ. ಆಮೇಲೆ ಸಾಯೋದಕ್ಕಿಂತ ಮುಂಚೆ ಬರೋದು ಜರ. ಜರ ಬರೋ ಮುಂಚೆ ಸಾವು ಬರಬಹುದು, ಸಾಯುವ ಮುಂಚೆ ಸಾಮಾನ್ಯ ಜನರಲ್ ಆಗಿದ್ರೆ ಮುಪ್ಪಾದ್ಮೇಲೆ ಸಾಯು. ಜರ ಅನ್ನುವುದು ಒಂದು. ಜರ ಅಂದರೆ ವಯಸ್ಸು ಕ್ಷೀಣಿಸುವುದು. ಆದರೆ ವ್ಯಾಧಿ ಅನ್ನುವುದು ಅದಕ್ಕೆ ಜರ ಬೇಕಿಲ್ಲ. ಜನ್ಮದಿಂದ ಮೃತ್ಯು ತನಕ ಯಾವತ್ತು ಬೇಕಾದರೂ ಯಾವ ವ್ಯಾಧಿ ಬೇಕಾದರೂ ಬರಬಹುದು. ಅಂದರೆ ಜೀವನ ಅಂದರೆ ಒಂದು ದಿನ ಹುಟ್ಟೋದು, ಒಂದು ದಿನ ಸಾಯೋದು. ಹುಟ್ಟು ಸಾವುಗಳ ಮಧ್ಯೆ ಅನೇಕ ಬಗೆಯ ವ್ಯಾಧಿಗಳು, ಆದಿವ್ಯಾಧಿಗಳಿಗೆ ಒಳಗಾಗೋದು, ದುಃಖಕ್ಕೆ ಒಳಗಾಗೋದು, ಮತ್ತು ಒಂದು ದಿವಸ ಮುಪ್ಪಿನ ಬಂದ ಮೇಲೆ ಒಂದು ದಿವಸ ಸಾಯೋದು. ಇಷ್ಟೇ. ಇದನ್ನು ನಾವು ಬದುಕಿನ ದೋಷಗಳನ್ನು ಎಂದೂ ಯೋಚನೆ ಮಾಡುವುದಿಲ್ಲ. ಆದ್ದರಿಂದ ನಮಗೆ ಬದುಕಿನ ಬಗ್ಗೆ ಎಂದು ಸೀರಿಯಸ್ ಆಗಿ ಚಿಂತನೆ ಮಾಡೋಲ್ಲ. ಬದುಕಿದ್ರೆ ಸಹ ಒಟ್ಟಾರೆ ಹೇಗಾದರೆ ಏನು ಅಂತ ಹೇಳ್ತಾನೆ. ಬದುಕು ಅಂದರೆ ಅದು ಒಂದು ರೀತಿಯ ದುಃಖಗಳ ಸರಮಾಲೆ, ದುಃಖಗಳ ಸರಮಾಲೆ ಅಂತ. ಇವಾಗ ಅದಕ್ಕೆ ಊರ್ಮೆಗಳು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಜರಾವ್ಯಾಧಿ ಅಂತ ಇಲ್ಲಿ ಹೇಳಿದ್ದಾನೆ. ಅದು ಜರಾವ್ಯಾಧಿ, ಕ್ಷುತ್ಪಿಪಾಸೆ, ಜರಾವ್ಯಾಧಿ, ದುಃಖ ಶೋಕವು ಷಡ್ ಊರ್ಮಯ ಅಂತ. ಇವು ಜೀವನದಲ್ಲಿ ಅಪ್ಪಳಿಸುವ ತೆರೆಗಳು ಅಂತ. ಯಾವುದು ಅಂದರೆ, ಹುಟ್ಟು ಸಾವು ಅನ್ನೋದು 2 ದಡ ಆಯಿತು, ಅದರ ಮಧ್ಯದಲ್ಲಿ 6 ತೆರೆಗಳು ನಿರಂತರ ಬದುಕಿನ ಉದ್ದಕ್ಕೆ. ಯಾವುದು ಅಂದರೆ, ಅದು ದೇಹಕ್ಕೆ ಸಂಬಂಧಪಟ್ಟದ್ದು 2, ಮನಸ್ಸಿಗೆ ಸಂಬಂಧಪಟ್ಟದ್ದು 2, ಎರಡಕ್ಕೂ ಸಂಬಂಧಪಟ್ಟದ್ದು 2. ದೇಹಕ್ಕೆ ಸಂಬಂಧಪಟ್ಟದ್ದು ಯಾವುದು ಅಂದರೆ ಜರಾವ್ಯಾಧಿ, ಕಾಯಿಲೆಗಳು ಮತ್ತು ಮುಪ್ಪು. ಇದು ದೇಹಕ್ಕೆ ಸಂಬಂಧಪಟ್ಟ ತೆರೆಗಳು. ಮನಸ್ಸಿಗೆ ವ್ಯಾಧಿ ಬರೋಲ್ಲ, ಮನಸ್ಸಿಗೆ ಮುಪ್ಪು ಬರೋಲ್ಲ. ಮುಪ್ಪು ಬರುವುದು, ವ್ಯಾಧಿ ಬರುವುದು ದೇಹಕ್ಕೆ. ಅದು ಯಾವ ದೇಹಕ್ಕೆ? ಸೂಕ್ಷ್ಮ ಶರೀರಕ್ಕಲ್ಲ. ಈ ಸ್ಥೂಲ ದೇಹಕ್ಕೆ ಮಾತ್ರ ಮುಪ್ಪು ಬರೋದು, ಸೂಕ್ಷ್ಮ ಶರೀರಕ್ಕೆ ಮುಪ್ಪು ಬರೋಲ್ಲ. ಅದರಿಂದ ದೇಹಕ್ಕೆ ಸಂಬಂಧಪಟ್ಟ 2 ಅಂದರೆ ಮುಪ್ಪು ಮತ್ತು ಕಾಯಿಲೆಗಳು. ಅದನ್ನು ಇಲ್ಲಿ ಹೇಳಿದ, ಜನ್ಮ ಮೃತ್ಯು ಜರಾವ್ಯಾಧಿ. ಅದರ ಒಟ್ಟಿಗೆ ಇನ್ನೂ ಅಲ್ಲಿ 4 ಹೇಳಿದ್ದಾರೆ. ಮತ್ತೆ 2 ದುಃಖ ಶೋಕ. ಅಂದರೆ ಒಂದು ಸಂಗತಿಯನ್ನು ನೋಡಿ ಅಥವಾ ಕೇಳಿ, ಯಾವುದು ನಮ್ಮ ಜೀವನದಲ್ಲಿ ನಾವು ಅನುಭವಿಸುವ ನಿರಂತರ ನಮಗೆ ಅಪ್ರಿಯವಾದ ಘಟನೆಯಿಂದ ನಾವು ಅನುಭವಿಸ್ತಕ್ಕಂಥ ದುಃಖ. ದುಃಖ ಮತ್ತು ಶೋಕ ಅಂದರೆ ಸಾಮಾನ್ಯವಾಗಿ ಒಂದೇ ಅಂತ ತಿಳ್ಕೊಂಡಿರ್ತಾರೆ ಹೆಚ್ಚಿನ ಜನ. ನಮ್ಮಲ್ಲಿ ದುಃಖ ಅಂದರೆ ಶೋಕ, ಶೋಕ ಅಂದರೆ ದುಃಖ ಅಂತ ಅಲ್ಲ. ಅದು ದುಃಖ ಅಂದರೆ ನಮ್ಮಲ್ಲಿ ಆಗ್ತಕ್ಕಂಥ ನೋವಿನ ಆ ಒಂದು ಅನುಸಂಧಾನ.
ಆ ನೋವು ಆಯ್ತಲ್ಲ ಅಂತ ನಮಗೆ ನಾವು ಯಾವುದನ್ನು ಇಷ್ಟಪಡುವುದಿಲ್ಲೋ ಅದೇ ನಮ್ಮ ಜೀವನದಲ್ಲಿ ಸಂಭವಿಸಿತಲ್ಲ ಅಂತ ಕೊರಗ್ತಾ ಇರೋದು ಉಂಟಲ್ವ, ಅದು ಶೋಕ. ನಾವು ಭಾಷೆಯನ್ನು ಚೆನ್ನಾಗಿ ಕಲಿತರೆ ಬಹಳ ಸ್ವಚ್ಛವಾಗಿ ನಮ್ಮ ಭಾವನೆಗಳನ್ನು ಹೀಗೆ ಒಂದೊಂದು ಶಬ್ದಲ್ಲೂ ಚೆಂದ ಹೇಳಲಿಕ್ಕೆ ಬರುತ್ತೆ. ಅದು ಏನಾಗುತ್ತೆ ಅಂದರೆ ನಮಗೆ ಅದಕ್ಕೆ ಯಾವ ಶಬ್ದಕ್ಕೆ ಏನರ್ಥ ಅನ್ನೋದೇ ಗೊತ್ತಿಲ್ಲ, ಹಾಗಾಗಿಬಿಟ್ಟಿದೆ ನಮ್ಮ ಕಥೆ. ದುಃಖ, ಶೋಕ ಇದು ಮನಸ್ಸಿಗೆ ಸಂಬಂಧಪಟ್ಟು, ದೇಹಕ್ಕೆ ದುಃಖ ಅಂತಿಲ್ಲ, ಇದು ಮಾನಸಿಕ. ಇದು ಎರಡು ಮಾನಸಿಕವಾದ ಪೀಡೆಗಳು. ಜರ ವ್ಯಾಧಿ ದೇಹಕ್ಕೆ ಸಂಬಂಧಪಟ್ಟದ್ದು, ದೇಹಕ್ಕೆ ಮನಸ್ಸಿಗೆ ಎರಡಕ್ಕೂ ಸಂಬಂಧಪಟ್ಟದ್ದು ಕ್ಷುತ್ ಪಿಪಾಸೆ, ಹಸಿವು ಮತ್ತು ಬಾಯಾರಿಕೆ. ಅದು ಮನಸ್ಸಿಗೂ ಒದ್ದಾಟ, ದೇಹಕ್ಕೂ ಒದ್ದಾಟ. ಹಸಿವು ಬಾಯಾರಿಕೆಗಳು ಅದು ಮನಸ್ಸಿನ ಮತ್ತು ದೇಹದ ಎರಡಕ್ಕೂ ಸಂಬಂಧ. ಹೀಗೆ ಕ್ಷುತ್ ಪಿಪಾಸೆ, ಜರ ವ್ಯಾಧಿ ಈ ಏನು ಜೀವನದಲ್ಲಿ ಉದ್ದಕ್ಕೆ ಇರತಕ್ಕಂಥದ್ದು. ಈ ಕ್ಷುತ್ ಪಿಪಾಸೆ ಮತ್ತು ವ್ಯಾಧಿ, ಜರ ಒಂದೇ ಎಲ್ಲೋ ಅಪರೂಪಕ್ಕೊಮ್ಮೆ ಬರುವುದು, ಕೊನೆಗೆ ಬರುವಂಥದ್ದು. ಆದರೆ ಈ ಕ್ಷುತ್ ಪಿಪಾಸೆ ಅನ್ನೋದು ನಿರಂತರ, ಬೆಳಗಿನ ಸಂಜೆ ತನಕ 3 ಹೊತ್ತು ಹೊಡೆದರೂ ಕೂಡ ಮರುದಿವಸ ಬೆಳಗಾದ ಪುನಃ ಹಸಿವು, ಪುನಃ ಬಾಯಾರಿಕೆ. ಬ್ರೇಕ್ಫಾಸ್ಟ್ ಆಯಿತು, ಆಮೇಲೆ ಪುನಃ 10 ಗಂಟೆಗೆ ಆಫೀಸಿಗೆ ಹೋಗಿ ಆಫೀಸ್ನಲ್ಲಿ ಕೂತು ಬೋರಾಗಿ ಕೆಲಸ ಮಾಡದೆ ಸುಮ್ಮನೆ ಕೂತು ಬೋರಾಗಿ ಮತ್ತೊಂದು ಸರ್ತಿ ಟಿಫಿನ್ ತೊಗೊಂಡಾಯಿತು. ಆಮೇಲೆ ಪುನಃ ಮಧ್ಯಾಹ್ನ ಊಟ ಆಯಿತು, ಊಟ ಆದಮೇಲೆ ಪುನಃ ಒಂದು ಸುರು ವಾಮ ಕುಕ್ಷಿ ಆದಮೇಲೆ ಪುನಃ ಹೊರಡುವಾಗ ಟೀ ಆಯಿತು. ಆಮೇಲೆ ಆಫೀಸಿಗೆ ಹೋಗಿ 4:15 ಮತ್ತೊಮ್ಮೆ ಕಾಫಿ ತಿಂಡಿ ಆಯಿತು. ಮುಗಿಯೋದೇ ಇಲ್ಲ ಕ್ಷುತ್ ಪಿಪಾಸೆ. ಅವು ಮತ್ತೆ ರಾತ್ರಿ ಪುಷ್ಕಳ ಭೋಜನ. ಅದು ಪಾಶ್ಚಾತ್ಯರಲ್ಲಿ ಆದರೆ ಒಂದು ಸ್ವಲ್ಪ ವಾಸಿ ಅಂತ. ಅವರಲ್ಲಿ ಅವರು ಊಟ ಒಂದೇ ಮಾಡೋದು. ಅವರಿಗೆ ಡಿನ್ನರ್ ಒಂದು ರಾತ್ರಿ ಮಾತ್ರ, ಮಧ್ಯಾಹ್ನ ಡಿನ್ನರ್ ಮಾಡೋರು, ಲಂಚ್ ಅವರಿಗೆ. ನಮಗೆ ಅದು ಬೇರೆ, ಲಂಚದ ಕಾರ್ಯಕ್ರಮ ಬೇರೆಯೇ ಇದೆ. ಅದು ನಿರಂತರ ನಡೀತಾ ಇರ್ತದೆ ಲಂಚ. ಅದು ಊಟಕ್ಕೆ ಮಾತಾಡಲ್ಲ, ನಮ್ಮದು ದೊಡ್ಡ ಲಂಚ ಪ್ರಕರಣ ಇದೆ. ಅವರಿಗೆ ಸುಮ್ಮನೆ ಏನೋ ಲೈಟ್ ಫುಡ್ ತೊಗೋತಾರೆ ಮಧ್ಯಾಹ್ನ ಆಫೀಸ್ನಲ್ಲಿ, ಏನಾದ್ರು ಸುಮ್ಮನೆ ಫ್ರೂಟ್ಸು, ಬ್ರೆಡ್ಡು ಗಿಡ್ಡು ಅದು ಇದು. ರಾತ್ರಿ ಬಂದು ಪುಷ್ಕಳ ಊಟ ಮಾಡ್ತಾರೆ. ನಮಗೆ ಮಧ್ಯಾಹ್ನವೂ ಒಳ್ಳೆ ಭೂರಿ ಭೋಜನ ಆಗಬೇಕು, ರಾತ್ರಿಯೂ ಭೂರಿ ಭೋಜನ ಆಗಬೇಕು, ಬೆಳಗಾತ ತಿಂಡಿಯೂ ಪರಿಷ್ಕಾರ ಆಗಬೇಕು, ಸಾಯಂಕಾಲ ಪರಿಷ್ಕಾರ ಆಗಬೇಕು. ನಮ್ಮದೆಲ್ಲ ಪರಿಷ್ಕಾರ ಯಾರು ಊಟದಲ್ಲಿ ಮಾತ್ರ. ಅದಕ್ಕೆ ಅದು ಕ್ಷುತ್ ಪಿಪಾಸೆ ಇವು ಹುಟ್ಟಿ ಸಾಯೋ ತನಕ ಕಾಡುವಂಥ 2 ಸಂಗತಿಗಳು, ಹಸಿವು ಮತ್ತು ಬಾಯಾರಿಕೆ. ಜರ ವ್ಯಾಧಿ ಅದು ಹೇಳಿ, ದುಃಖ, ಶೋಕ. ಹೀಗೆ ನಿರಂತರ ಜೀವನದಲ್ಲಿ ಇರತಕ್ಕಂಥ ಸಂಗತಿಗಳು ಇವು. ಅಲ್ಲಿ ಕೊನೆಗೆ ಎಲ್ಲವನ್ನೂ ಕೃಷ್ಣ ಸಂಗ್ರಹ ಮಾಡಿ ಹೇಳ್ತಾನೆ, ದುಃಖ ದೋಷ ಅನ್ನೋ ದರ್ಶನ ಅಂತ. ಜೀವನ ಅಂದರೆ ಏನು ಅಂದರೆ ಒಂದು ರೀತಿಯಿಂದ ದುಃಖದ ಸರಮಾಲೆ. ನಾವು ಸುಖ ಅಂತ ಈ ನಿರೀಕ್ಷೆ ಮಾಡೋದು, ಅದರಿಂದ ಆಗೋದು ದುಃಖ. ಈಗ ಒಂದು ಮಗುವಾಗಬೇಕು, ಭಾರಿ ಸಂತೋಷ. ಮಗು ಹುಟ್ಟಿದರೆ ಏನು ಬ್ರಹ್ಮಾಂಡವೇ ಕೈಗೆ ಸಿಕ್ಕಿದಷ್ಟು ಖುಷಿಪಟ್ಟ. ಏನೋ ಇದ್ದವರಿಗೆಲ್ಲ ಸಕ್ಕರೆ ಹಂಚಿದ, ಏನು ಸಕ್ಕರೆ ಹಂಚಿ ಅದನ್ನು ಭಾರಿ ಖುಷಿಪಟ್ಟ. ಪ್ರಾಬ್ಲಮ್ ಶುರುವಾಯಿತು. ಯಾಕಂದರೆ ಪ್ರಾಬ್ಲಮ್ ಶುರುವಾಗೋದೇ ಮದುವೆ ದಿವಸದಿಂದ. ಮದುವೆ ಆಗೋದೇ ಒಂದು ಪ್ರಾಬ್ಲಮ್, ಆಮೇಲೆ ಮಕ್ಕಳಾಗೋದು ಇನ್ನೊಂದು ಪ್ರಾಬ್ಲಮ್, ಆಮೇಲೆ ಪ್ರಾಬ್ಲಮ್ಗಳು ಸರಮಾಲೆ. ಆಮೇಲೆ ಅದಕ್ಕೆ ಮಗುವಿಗೆ ಮದ್ದು, ಇನ್ನೊಂದು ಮದ್ದು, ಅದಕ್ಕೇನೋ ಕಾಯಿಲೆ, ಡಾಕ್ಟರ್ ಹತ್ರ ತೋರಿಸೋದು, ಅದು ಇನ್ನೊಂದು ಮತ್ತೊಂದು. ಈ ಸರಮಾಲೆಗಳು ಮುಗಿಯೋದೇ ಇಲ್ಲ. ಯಾವುದನ್ನು ಸುಖಕ್ಕೋಸ್ಕರ ಅಂತ ಹಚ್ಚಿಕೊಂಡೋ ಅದರಿಂದ ದುಃಖ ಶುರುವಾಯಿತು. ಒಂದು ಕ್ಷಣದ ಸುಖಕ್ಕೆ ತಿಂಗಳಗಟ್ಟಲೆ, ವರ್ಷಗಟ್ಟಲೆ ದುಃಖ. ಹಾಗೆ ದುಃಖ ಅದನ್ನು ನಿಜವಾಗಿ ದುಃಖ. ಮತ್ತು ಇನ್ನೊಂದು ಏನು ಗೊತ್ತುಂಟ, ಜೀವನ ಅಂತಂದರೆ ಸುಖಕ್ಕೋಸ್ಕರ ದುಃಖ ಪಡೋದು. ಇವಾಗ ಬೆಳಗಿನ ಸಂಜೆ ತನಕ ಬೆವರು ಸುರಿಸಿ ಒದ್ದಾಡ್ತಾರಲ್ಲ, ಯಾಕೆ? ಸುಖಕ್ಕೋಸ್ಕರ. ಹೀಗೆ ಒದ್ದಾಡಿದರೆ ಮುಂದೆ ಸುಖ ಪಡಬಹುದು ಅಂತ. ಅಂದರೆ ಸುಖಕ್ಕೆ ಫ್ಯೂಚರ್ ಟೆನ್ಸ್ ಮಾತ್ರ ಇರೋದು, ಪ್ರೆಸೆಂಟ್ ಟೆನ್ಸ್ ಇಲ್ಲ. ಸುಖಕ್ಕೋಸ್ಕರ ಒದ್ದಾಡುವುದಕ್ಕೆ ಜೀವನ ಅಂತ ಹೆಸರು. ಕೊನೆಗೆ ಒಂದು ದಿವಸ ಆ ಫ್ಯೂಚರ್ ಟೆನ್ಸ್ ಬರೋ ಮುಂಚೆ ಇವನ ಕಥೆ ಮುಗಿದಿರ್ತದೆ, ಇವನು ಪಾಸ್ಟ್ ಟೆನ್ಸ್ ಬಂದುಬಿಡುತ್ತೆ. ಈ ಪಾಸ್ಟ್ ಅವೇ ಅಂತ ಪೇಪರ್ನಲ್ಲಿ ಸುದ್ದಿ ಬಂದುಬಿಡುತ್ತೆ. ಹಾಗಾಗಿ ಫ್ಯೂಚರ್ ಟೆನ್ಸ್ ಬರೋ ಮುಂಚೆ ಪಾಸ್ಟ್ ಟೆನ್ಸ್ ಬಂದುಬಿಡುತ್ತೆ ಇವನಿಗೆ. ಸುಖದ ನಿರೀಕ್ಷೆ, ನಾಳೆ ಸುಖ ಬರುತ್ತೆ, ನಾಳೆ ಸುಖ ಬರುತ್ತೆ. ಇವತ್ತು ದುಡಿದರೆ ಎಷ್ಟು ದುಡ್ಡು ಮಾಡಿಬಿಟ್ರೆ ನಾಳೆ ಸುಖ ಪಡಬಹುದು, ನಾಳೆ ಪುನಃ ದುಡಿಬೇಕು, ಯಾಕೆಂದರೆ ನಾಳೆದು ಸುಖ. ಹಾಗೆ ಸುಖವನ್ನು ನಾಳೆಗೆ ಪೋಸ್ಟ್ಪೋನ್ ಮಾಡಿ ಸಾಯೋ ತನಕ ದುಡಿಯೋದು ಲೈಫ್. ಅಂದರೆ ಸುಖದ ನಿರೀಕ್ಷೆಗೋಸ್ಕರ ಪಡುವ ದುಃಖದಲ್ಲೇ ಒಂದು ಆನಂದ ಇವನಿಗೆ. ಇವನು ಖುಷಿಯಾಗಿ ಗೊತ್ತುಂಟ, ನಾನು ದುಃಖ ಪಡ್ತಾ ಇದ್ದೇನೆ. ಸುಖ ಪಡಲಿಕ್ಕೆ ಯಾರು ಸುಖ ಪಡಲಿಕ್ಕೋ ಏನೋ, ಇವನು ಮಕ್ಕಳೋ ಮೊಮ್ಮಕ್ಕಳೋ ಅಥವಾ ಊರಿನವರು, ಇವನಿಗೆ ಸುಖ ಪಡಲಿಕ್ಕೆ ಇವನು ಕೊನೆ ತನಗೂ ದುಃಖವೇ. ಒದ್ದಾಟ, ಸುಖಕ್ಕೋಸ್ಕರ ಒದ್ದಾಟ, ಅದೇ ದುಃಖ ದೋಷ ಅನ್ನೋ ದರ್ಶನ ಅಂತ ಕೃಷ್ಣ ಹೇಳ್ತಾನೆ. ನೀನು ಜೀವನವನ್ನು ನೋಡು, ನೀನು ಸುಖ ಪಡ್ತಾ ಇದ್ದೀಯೋ, ಸುಖಕ್ಕೋಸ್ಕರ ಚಡಪಡಿಸ್ತಾ ಇರ್ತಿ,
ಸುಖಕ್ಕೋಸ್ಕರ ಕಷ್ಟಪಡ್ತಿ, ಆದರೆ ಸುಖ ಪಡೋಲ್ಲ. ಜೀವನವನ್ನು ಹೀಗೆ ಒಳನೋಟದಿಂದ ನೋಡು. ಜೀವನ ಅಂದರೆ ಏನು? ಒಂದು ದಿವಸ ಹುಟ್ಟೋದು, ಹುಟ್ಟಿದ ಕ್ಷಣದಿಂದ ದುಃಖ ಶುರುವಾಯಿತು. ಯಾವ ದುಃಖ? ಹುಟ್ಟಿದ ಕ್ಷಣದಿಂದ ನಮ್ಮ ಬೆನ್ನು ಹತ್ತಿರೋದು ಸಾವಿನ ದುಃಖ. ಯಾಕೆಂದರೆ ಹುಟ್ಟಿದವ್ರಿಗೆ ಸಾಯೋದು ಗ್ಯಾರಂಟಿ ಅಲ್ವಾ. ಸೊ ಹುಟ್ಟಿದ ತಕ್ಷಣ ಒಂದು ವಿಷಯ ಗ್ಯಾರಂಟಿ, ಒಂದು ದಿವಸ ಸಾಯಲಿಕ್ಕುಂಟು, ಅಯ್ಯೋ ಒಂದು ದಿವಸ ಸಾಯಲಿಕ್ಕುಂಟು. ಆದರೆ ಯಾರೂ ಅದನ್ನು ಯೋಚಿಸುವುದಿಲ್ಲ. ಕೃಷ್ಣ ಹೇಳೋದು ಏನು ಅಂದರೆ, ಎಲ್ಲ ಪ್ರತಿ ದಿವಸ ನಮ್ಮ ಕಣ್ಮುಂದೆ ಸಾಯುವುದನ್ನು ನೋಡ್ತಾ ಇರ್ತೀವಿ. ಅವರೆಲ್ಲ ಸಾಯಲಿಕ್ಕೆ ಹುಟ್ಟಿದ್ದು ನಾನು ಅಲ್ಲ ಅಂತ ತಿಳ್ಕೊಂಡು ಬದುಕ್ತೀವಿ. ನಾನು ಸಾಯಲಿಕ್ಕೆ ಹುಟ್ಟಿದವನಲ್ಲ, ಪರ್ಮನೆಂಟ್ ಇಟ್ಟು ಅವರಿಗೆಲ್ಲ ಸಾಯಲಿಕ್ಕೆ ಹುಟ್ಟಿದವರು. ಅದೇ ಇದು ಕೃಷ್ಣ ಹೇಳ್ತಾನೆ, ಹುಟ್ಟಿದ ಕ್ಷಣದಿಂದ ನಿನ್ನ ಬೆನ್ನ ಹಿಂದೆ ಇರುವಂಥ ನಿತ್ಯ ಸಂಗಾತಿ ಯಾವುದು ಗೊತ್ತುಂಟ? ಸಾವು. ನಿನ್ನ ಕಾನ್ಸ್ಟಂಟ್ ಕಂಪ್ಯಾನಿಯನ್ ಫ್ರೆಂಡ್ ಈಸ್ ಡೆತ್. ಇನ್ಯಾವ ಸ್ನೇಹಿತರು ಅಲ್ಲ, ಹೆಂಡತಿ ಮಕ್ಕಳು ಅಲ್ಲ. ಯುವರ್ ಕಾನ್ಸ್ಟಂಟ್ ಕಂಪ್ಯಾನಿಯನ್ ಈಸ್ ಯುವರ್ ಡೆತ್. ಹುಟ್ಟಿದ ಕ್ಷಣದಿಂದ ನಿನ್ನ ಜೊತೆಗಿರುವಂಥದ್ದು ಸಾವು. ಅದರ ಮಧ್ಯದಲ್ಲಿ ಇಡೀ ಹಾಗಾದರೆ ಬದುಕುವುದು ಅಂದರೆ ಏನು ಅಂದರೆ ಸಾವಿನ ಕಡೆಗೆ ಪಯಣ. ಬದುಕುವುದು ಅಂದರೆ ಸಾವಿನ ಕಡೆಗೆ ಪಯಣ. ಇಟ್ಸ್ ಎ ಪ್ರಿಪರೇಷನ್ ಫಾರ್ ಡೆತ್. ಸಾವಿನತ್ತ ಪಯಣವೇ ಬದುಕು. ನಿಜವಾದ ಸ್ಥಿತಿ ಅಂದರೆ ಏನು ಗೊತ್ತುಂಟ? ಕಾಳಿದಾಸ ಹೇಳ್ತಾನೆ, ನಿಜವಾದ ಸ್ಥಿತಿಯಿಂದ ಒಂದು ದಿವಸ ಸಾಯೋದು. ಅಯ್ಯಪ್ಪ ರಗಳೆ ಮುಗಿಯಿತು. ಬದುಕು ಅನ್ನೋದು ಸಾವಿನತ್ತ ಪಯಣ ಮಾಡುವ ಒಂದು ಜೀವನದ ವಿಕೃತಿ. ಸಾವು ಅನ್ನೋದು ಸಹಜ ಸ್ಥಿತಿ ಅಂತಾನೆ ಅವ. ಮರಣಂ ಪ್ರಕೃತಿ ಶರೀರಿನ. ಏನು ವಿಚಿತ್ರ ನೋಡಿ, ಕಾಳಿದಾಸ ಒಳ್ಳೆ ಫಿಲಾಸಫರ್ ಆಗಿಬಿಡ್ತಾರೆ ಒಮ್ಮೊಮ್ಮೆ. ಸಾವು ಸಹಜ ಸ್ಥಿತಿ, ಬದುಕು ವಿಕೃತಿ ಅಂತಾನೆ. ಮರಣಂ ಪ್ರಕೃತಿ ಶರೀರಿನಾಂ. ಯಾಕೆಂದರೆ ನಮ್ಮ ಈ ಆತ್ಮಕ್ಕೆ ಸೂಕ್ಷ್ಮ ಶರೀರದಲ್ಲಿ ತುಂಬ ಶಕ್ತಿಗಳಿದೆ. ಸೂಕ್ಷ್ಮ ಶರೀರದಲ್ಲಿ ಆತ್ಮ ಯಾವುದನ್ನು ಎಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಸಂಗತಿಯನ್ನು ನೋಡಬಲ್ಲದು, ಕೇಳಬಲ್ಲದು. ಅದಕ್ಕೆ ಒಂದು ಕಡೆಗೆ ಹೋಗಬೇಕು ಅಂದರೆ, ಇಲ್ಲಿಂದ ಅಮೇರಿಕಕ್ಕೆ ಹೋಗಬೇಕು ಅಂದರೆ ವಿದಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಇಟ್ ಕ್ಯಾನ್ ಟ್ರಾವೆಲ್ ಎನಿ ಡಿಸ್ಟೆನ್ಸ್. ಸಾವಿರಾರು ಮೇಲೆ ದೂರಕ್ಕೆ ಹೋಗ್ಬೋದು ಈ ಸೂಕ್ಷ್ಮ ಶರೀರದಲ್ಲಿರುವ ಆತ್ಮ. ಅದು ಎಲ್ಲವನ್ನು ಕಳ್ಕೊಂಡು ದೊಡ್ಡ ಬಂಧನ ಅಂದರೆ ಈ ದೇಹ. ಇದರಿಂದ ಹೋಗಲಿಕ್ಕಿಲ್ಲ. ಹೋಗಬೇಕಾದ್ರೆ ವಾಹನ ಬೇಕು. 4 ಹೆಜ್ಜೆ ನಡೆಯುವಾಗ ಸುಸ್ತಾಯಿತು. ದೂರನೂ ಎಷ್ಟು ಇಷ್ಟೇ. ಕಣ್ಣಿಗೆ, ಕಿವಿಗೆ, ಎಲ್ಲ ಇಂದ್ರಿಯಗಳಿಗೆ ಒಂದು ರಿಸ್ಟ್ರಿಕ್ಷನ್, ಒಂದು ಲಿಮಿಟೇಷನ್ ಬಂದದ್ದೇ ಈ ಸ್ಥೂಲ ಶರೀರದಿಂದ. ಹಾಗಾಗಿ ಒಂದು ದೊಡ್ಡ ಸೆರೆ ಇದು, ಬಂಧನ. ಸಹಜ ಸ್ಥಿತಿಗೆ ಹಾಕಿಕೊಂಡ ದಿಗ್ಬಂಧನ ಅಸಹಜ ಸ್ಥಿತಿ ಬದುಕು. ಇದರಿಂದ ಕಳಚಿಕೊಂಡಾಗ ಸಹಜ ಸ್ಥಿತಿ. ಸಾಯೋದು ಸಹಜ ಸ್ಥಿತಿ ಅಂತಾನೆ ಕಾಳಿದಾಸ. ಹಾಗಂತ ಅವನೇನು ಬೇಗ ಸಾಯಲಿಲ್ಲ, ಬದುಕಿದ. ಅವನು ಬದುಕಬೇಕು ಅಂತ ಆಸೆ ಅವನಿಗೂ ಇತ್ತು. ಆದರೂ ಸಾವು ಬದುಕಿನ ಬಗ್ಗೆ ಒಂದು ಒಳನೋಟವನ್ನು ಕೊಟ್ಟ. ಮರಣಂ ಪ್ರಕೃತಿ ಶರೀರಿಣಂ, ಅದನ್ನೇ ಹೇಳ್ತಾನೆ ಕೃಷ್ಣ. ಬದುಕು ಅಂದರೆ ಏನಯ್ಯ? ನಿಜವಾಗಿ ಯಾತಕ್ಕೋಸ್ಕರ ಬದುಕುತ್ತಾ ಇದ್ದೀನಿ ನೀನು? ಒಬ್ಬೊಬ್ಬರು ಒಂದೊಂದು ಹೇಳ್ಬೋದು. ದುಡ್ಡು ಮಾಡಲಿಕ್ಕೋಸ್ಕರ, ಓದಲಿಕ್ಕೋಸ್ಕರ, ವಿದ್ವಾಂಸನ ಆಗೋದಕ್ಕೋಸ್ಕರ ಏನೇನೋ ಕನಸುಗಳಿರ್ತವೆ. ಒಬ್ಬೊಬ್ಬರದ್ದು ಒಂದೊಂದು ಕನಸುಗಳಿರ್ತವೆ. ಅದು ಯಾವುದು ಆಗಬಹುದು, ಆಗದೇ ಇರಬಹುದು. ಖಂಡಿತ ಗ್ಯಾರಂಟಿ ಆಗುವಂಥ ಪರ್ಪಸ್ ಯಾವುದು? ಯಾಕೆ ಬದುಕ್ತಾ ಇದ್ದ? ಒಂದು ದಿವಸ ಸಾಯೋದಕ್ಕೋಸ್ಕರ, ಅದು ಗ್ಯಾರಂಟಿ. ಒಂದು ದಿವಸ ಸಾಯೋದಕ್ಕೋಸ್ಕರ ಬದುಕ್ತಾ ಇದ್ದೀವಿ ನಾವು. ಇದಕ್ಕೆ ಅಪವಾದವೇ ಇಲ್ಲ. ಎಂಥ ದೊಡ್ಡ ಮಹಾಪುರುಷರು ಇರ್ಬೋದು, ಯಾವ ಸಣ್ಣವನು. ಬದುಕುವುದು ಯಾಕೆಂದರೆ ಒಂದು ದಿವಸ ಕೊನೆಗೆ ಸಾಯಲಿಕ್ಕೆ. ಅದನ್ನು ಜನ್ಮ ಮೃತ್ಯು ಅಂತ. ಹುಟ್ಟು ಸಾವು ಇವು ಒಟ್ಟೊಟ್ಟಿಗಿರುವ ಟ್ವಿನ್ಸ್. ಇವು ಅವಳಿ ಜವಳಿ ಮಕ್ಕಳಾಗ್ಯವು, ಒಂದನ್ನು ಬಿಟ್ಟು ಒಂದಿರೋಲ್ಲ. ಅದನ್ನು ಕೃಷ್ಣ ಹಿಂದೆ ಹೇಳಿದ್ದ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯರ್ಥೇ ನ ತ್ವಂ ಶೋಚಿತುಮರ್ಹಸಿ. ಇದು ಜೀವನದಲ್ಲಿ ಅಪರಿಹಾರ್ಯವಾಗಿರತಕ್ಕ ಸಂಗತಿ. ಆದ್ದರಿಂದ ಅದಕ್ಕೆ ದುಃಖ ಪಡಬಾರದು ಅಂತ. ಅದನ್ನು ಇವನು ಹೇಳಿದರೆ, ಜೀವನದಲ್ಲಿ ಹುಟ್ಟು ಸಾವುಗಳನ್ನು ನೋಡಿ ದುಃಖ ಪಡಬಾರದು. ಆದರೆ ಜೀವನದಲ್ಲಿ ಇರೋದೇ ಬರೀ ಹುಟ್ಟು ಸಾವು ದುಃಖ ಅನ್ನೋದನ್ನು ನೋಡು ಅಂತ. ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ಇವೇ ದೋಷಗಳು. ಬದುಕಿನಲ್ಲಿ ಇರತಕ್ಕಂಥ ದೋಷಗಳನ್ನು ನೋಡು. ಬದುಕಿನಲ್ಲಿ ತುಂಬಿರತಕ್ಕಂಥ ದುಃಖವನ್ನು ನೋಡು. ಜನ್ಮ ಮೃತ್ಯು ಅದರ ಮಧ್ಯದಲ್ಲಿ ಇರತಕ್ಕಂಥ ಈ ಜರಾವ್ಯಾಧಿಗಳಂಥ ಸಮಸ್ಯೆಗಳನ್ನು ನೋಡು. ಪ್ರತಿಯೊಂದೂ ಕೂಡ ಜೀವನದಲ್ಲಿ ನಮ್ಮನ್ನು ಒಂದು ಸಮಸ್ಯೆಯಾಗಿ ಕಾಡ್ತಾ ಇರ್ತದೆ. ಇದನ್ನು ಅನುದರ್ಶನಂ, ಅನುಗಾಲವು, ನಿರಂತರ ಲೈಫನ್ನು ಅಬ್ಸರ್ವ್ ಮಾಡು
ಆವಾಗ ಗೊತ್ತಾಗುತ್ತೆ. ಈಗ ಸುಮ್ಮನೆ ಹುಚ್ಚು ಏನಿಲ್ಲ, ಇದರಲ್ಲಿ ಸಾರ ಇಲ್ಲ. ಇದು ನಿಸ್ಸಾರವಾದಂತಹ, ನಾವು ಯಾವುದನ್ನು ಬಹಳ ದೊಡ್ಡ ಸಂಗತಿ ಅಂತ ತಿಳ್ಕೊಂಡು ಪ್ರೀತಿಸಿದೆವೋ ಆ ಬದುಕಿಗೆ ಅರ್ಥ ಇಲ್ಲ ಅಂತ. ಅರ್ಥ ಇಲ್ಲ ಅಂತಂದರೆ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಅರ್ಥ ಅಲ್ಲ, ಇದರಲ್ಲೇ ಮುಳುಗಿ ಬಿಡುವುದಕ್ಕೆ ಅರ್ಥ ಇಲ್ಲ ಅಂತ. ಬದುಕುವುದಕ್ಕೆ ಅರ್ಥ ಇಲ್ಲ ಅಂತ ಶಾಸ್ತ್ರಕಾರ ಹೇಳುವುದೇ ಇಲ್ಲ. ಆದರೆ ಇದೇ ಸರ್ವಸ್ವ ಅಂತ, ಇದರ ಆಚೆಗೆ ಏನೂ ಇಲ್ಲ, ಇದೇ ಜೀವನ, ಇದರ ಆಚೆಗೆ ಇಲ್ಲ ಅಂತ ಇದರಲ್ಲೇ ಮುಳುಗಿ ಬಿಡುವುದಕ್ಕೆ ಅರ್ಥ ಇಲ್ಲ. ಇಡೀ ಬದುಕು ಇರುವುದು ಯಾಕೆ ಗೊತ್ತುಂಟಾ? ಇದರಾಚೆಗೆ ಏನು ಅಂತ ತಿಳಿಯುವುದಕ್ಕೋಸ್ಕರ. ಅದನ್ನು ತಿಳಿದು ಇಲ್ಲೇ ಮುಳುಗಿಬಿಟ್ರೆ ದಂಡಾಗೋಯ್ತು ಬದುಕಿದ್ದು. ಇವಾಗ ಪ್ರಾಣಿಗಳು ಬದುಕ್ತಾವೆ, ಅವಳು ಏನಿಲ್ಲ, ತಿನ್ನಬೇಕು, ಹಸಿವಾದಾಗ ತಿನ್ನಬೇಕು ಅಷ್ಟೇ, ನಿದ್ರೆ ಬಂದಾಗ ಮಲಗಬೇಕು, ಬೇರೆ ಏನೂ ಕಥೆಯೇ ಗೊತ್ತಿಲ್ಲ. ನಮ್ಮದು ಅಷ್ಟೇ ಆದರೆ ಏನು ಕಥೆ? ನಾವು ಯಾಕೆ ಹ್ಯೂಮನ್ ಬೀಯಿಂಗ್ಸ್ ಅಂತ ಅನಿಸ್ಕೊಳ್ಳೋದು? ನಮಗೂ ಅಷ್ಟೇ, ಹಸಿವಾದಾಗ ತಿನ್ನಲಿಕ್ಕೆ ಆರಾಮ ಇರಬೇಕು, ಭೋಗ ಸಾಧನಗಳೆಲ್ಲ ಇರಬೇಕಪ್ಪ, ಅಲ್ಲಿ ಮುಗೀತು. ಆಹಾರ, ನಿದ್ರಾ, ಭಯ, ಮೈಥುನ, 4 ಇನ್ಸ್ಟಿಂಕ್ಟ್ ಇದು. ಹಸಿವಾದಾಗ ತಿನ್ನಬೇಕು ಅನ್ನಿಸೋದು, ನಿದ್ರೆ ಮಾಡಬೇಕು ಅನ್ನಿಸೋದು, ಆಯಾಸ ಆದಾಗ ನಿದ್ರೆ ಮಾಡಬೇಕು ಅನ್ನಿಸೋದು, ನಮಗಿಂತ ಬಲಿಷ್ಠವಾದ ವಸ್ತುವನ್ನು ನೋಡಿದಾಗ ಭಯ, ಆಪೋಸಿಟ್ ಸೆಕ್ಸನ್ನು ನೋಡಿದಾಗ ಮೈಥುನದ ಬಯಕೆ. ಇದು 4 ಪ್ರಾಣಿಗಳಿಗೂ ಮನುಷ್ಯರು ಎಲ್ಲ ಇಷ್ಟೇ. ಆದರೆ ನಮ್ಮ ಪ್ರಾಣಿಗಳು ದುಡ್ಡಿಲ್ಲದೆ ಇದನ್ನೆಲ್ಲವನ್ನು ಅನುಭವಿಸ್ತವೆ. ನಾವು ದೊಡ್ಡ ಶ್ರೀಮಂತರಾಗಿ ಮಾಡೋದು ಇಷ್ಟೇ. ಆದರೆ ಏನು ದರಿದ್ರ ಇದು ಅಂತ, ಭಾರಿ ಕೋಟ್ಯಂತರ ರೂಪಾಯಿ ದುಡ್ಡು ಮಾಡಿ ಮಾಡೋದು ಇಷ್ಟೇ. ಆಹಾರ, ನಿದ್ರಾ, ಭಯ, ಮೈಥುನ, ಬೇರೇನು ಕಾರ್ಯಕ್ರಮ ಇಲ್ಲ. ಹಾಗಾದರೆ ಏನು ಹ್ಯೂಮನ್ ಬೀಯಿಂಗ್ಸು ಅಂತ ಹೇಳಿಕೊಳ್ಳುವ ವೈಶಿಷ್ಟ್ಯ ಏನಿದೆ? ಯಾಕೆ ವಿ ಆರ್ ಸುಪೀರಿಯರ್ ಟು ಅನಿಮಲ್ಸ್? ವೈ? ಇಲ್ಲ, ನಿಜವಾಗಿ ಇಲ್ಲ. ನಾವು ಪ್ರಾಣಿಗಳಿಗಿಂತ ಕಡೆಯಾಗಿ ಬದುಕ್ತಾ ಇದ್ದೇವೆ. ಆದ್ದರಿಂದ ಇದನ್ನು ಅನುದರ್ಶನಂ, ಜೀವನ ಅಂದರೆ ಏನು, ಅದರ ಅರ್ಥ ಏನು, ಇದನ್ನು ಅನು ಅಂದರೆ ಅನ್ವಹಂ, ನಿರಂತರಂ, ನಿರಂತರ ಜೀವನದ ಏಳು ಬೀಳುಗಳನ್ನು ನೋಡು, ಅದರ ಸಾರಾಸಾರಗಳನ್ನು ಅವಲೋಕನೆ ಮಾಡಿಕೊಂಡು ಅದರ ನಿಸ್ಸಾರತೆಯನ್ನು ಅರ್ಥ ಮಾಡಿಕೊಂಡು, ಈ ಬದುಕು ಎಷ್ಟು ನಿಸ್ಸಾರ ಅಂದರೆ ಯಾಕೆ ಅವಲೋಕನ ಮಾಡೋದು ಗೊತ್ತುಂಟಾ? ನಾನು ಹಾಗೆ ಹೇಳಿದೆ, ನಿಸ್ಸಾರ ಆದ್ದರಿಂದ ಬೇಡ ಅಂತ ಹೇಳುವುದಲ್ಲ, ಇದನ್ನು ಬೇಡ ಅಂತ ಹೇಳುವ ರೈಟ್ ಇಲ್ಲ ನಮಗೆ, ಭಗವಂತ ಕೊಟ್ಟದ್ದಿದು. ಈ ನಿಸ್ಸಾರದಲ್ಲಿ ಮುಳುಗದೆ ಇದರಲ್ಲಿ ಸಾರವನ್ನು ಹುಡುಕು ಅಂತ. ಇಡೀ ಜೀವನದ ಸಾರ ಏನು ಅನ್ನೋದರ ಹುಡುಕಾಟದಲ್ಲಿ ಸಾರ್ಥಕ ಆಗಬೇಕು, ಅದು ಕೃಷ್ಣ ಹೇಳೋದು. ಜೀವನದ ಅರ್ಥವನ್ನು ಹುಡುಕುವಲ್ಲಿ ನಾವು ನಿರಂತರ ನಮ್ಮ ಬದುಕನ್ನು ಬಳಸಿಕೊಂಡ್ರೆ ಜೀವನ ಸಾರ್ಥಕ ಆಯಿತು. ಆ ಹುಡುಕಾಟ ಇಲ್ಲದೆ ಈ ಎಲ್ಲ ಪ್ರಾಣಿಗಳಂತೆ ತಿಂದು ಉಂಡು ಸುಮ್ಮನೆ ಶತಮಾನೋತ್ಸವ ಮಾಡಿಸಿಕೊಂಡ್ರೆ, ಯಾವಾಗ ಹೇಳ್ತೇವಲ್ಲ ನಾವು 60 ವರ್ಷ ಆಯಿತು, 70 ವರ್ಷ ಆಯಿತು, 80 ವರ್ಷ ಆಯಿತು, 90 ಆಯಿತು, 100 ವರ್ಷ, ಅದು ಸಾಯದೇ ಇದ್ದರೆ ಆಗ್ತಾ ಇರುತ್ತೆ. ಅದೊಂದು ದೊಡ್ಡ ಸಾಧನೆ ಅಲ್ಲ. ಅಷ್ಟು ವರ್ಷ ಏನು ಮಾಡಿದೆವು ಅನ್ನೋದು ಸಾಧನೆ. ಅವನು ಒಬ್ಬರು ಶತಮಾನ ಉತ್ಸವ ಆಯಿತು ಅಂದರೆ ಯಾಕಾಯಿತು ಅಂದರೆ ಅವ್ರು 100 ವರ್ಷ ಆದರೂ ಸಾಯಲಿಲ್ಲ ಅಷ್ಟೇ, ಬೇರೇನೂ ಇಲ್ಲ, ದೊಡ್ಡ ಸಾಧನೆಯೇ ಇಲ್ಲ. ಅವ್ರು ದೊಡ್ಡ ಸಾಧನೆ ಅಂದರೆ ಸಾಯದೇ ಇದ್ದದ್ದು. ಅದಕ್ಕೆ ದೊಡ್ಡ ಸಂಭ್ರಮ, ಮಕ್ಕಳು ಏನೋ ಮಾಡ್ತಾರೆ, ಶತಮಾನೋತ್ಸವ ಅಂತ ಮಾಡ್ತಾರೆ. ಆದರೆ ವಾಸ್ತವಿಕವಾಗಿ ಅದು ಸಂಗತಿ ಅಲ್ಲ. ಎಷ್ಟು ವರ್ಷ ಬದುಕಿದ ಅನ್ನೋದಲ್ಲ, ಆ ಬದುಕಿನಲ್ಲಿ ಏನು ಮಾಡಿದ ಅನ್ನೋದು ಪ್ರಶ್ನೆ. ಅದನ್ನು ಕೃಷ್ಣ ಹೇಳೋದು. ನೀನು ಎಷ್ಟು ವರ್ಷ ಬದುಕಿದಿ, ಏನು ತಿಂದಿ, ಏನು ಉಂಡಿ ಅನ್ನೋದನ್ನು ಯಾರೂ ಗಮನಿಸುವುದಿಲ್ಲ. ಅದು ಗಮನಕ್ಕೆ ಬರುವ ಸಂಗತಿಯೂ ಅಲ್ಲ. ಆದರೆ ಈ ಬದುಕನ್ನು ನೀನು ಇದನ್ನು ನಿರಂತರ ಚಿಂತನೆಯಿಂದ ಬದುಕಿನ ಸಾರ ಏನು, ಯಾಕೆ ಬದುಕಿದ್ದೇನೆ ಅದನ್ನು ಹುಡುಕುವ ಪ್ರಯತ್ನ ಮಾಡಿದ್ದೆ. ಅದು ಮಾಡು. ಇದೇ ಜ್ಞಾನದಾರಿಯಲ್ಲಿ ಮುಖ್ಯ ಉದ್ದೇಶ. ಬದುಕಿನ ಅರ್ಥ ಏನು, ನಾನು ಯಾಕೆ ಹುಟ್ಟಿದೆ, ಈ ಪ್ರಶ್ನೆ ಹುಟ್ಟಬೇಕು. ನಾನು ಯಾಕೆ ಇದ್ದೇನೆ, ನನ್ನ ಅಸ್ತಿತ್ವಕ್ಕೆ ಅರ್ಥ ಏನು, ನನ್ನನ್ನು ಸೃಷ್ಟಿ ಮಾಡಿದ ಯಾಕೆ ಭಗವಂತ, ಅದಕ್ಕೊಂದು ಅರ್ಥ ಇರಬೇಕಲ್ಲ. ಉದ್ದೇಶ ಏನು, ನನ್ನ ಜೀವನದ ಗುರಿ ಏನು, ಇದನ್ನು ಒಂದೊಂದನ್ನು ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಟ್ಟುಕೊಂಡು ನೋಡಿ. ಕೃಷ್ಣ ಪತತಿ ಪರಿಷತ್ ಮನಃ, ಹುಟ್ಟಿದ ಮೇಲೆ ಉಸಿರಾಡ್ಲಿಕ್ಕೆ ಪ್ರಾರಂಭ. ಶುರುವಿನ ಉಸಿರಾಟ ಯಾರು ಮಾಡಿದ್ದು? ಮತ್ತೆ ನನಗೆ ಉಸಿರಾಡ್ತಾ ಇದ್ದೇನೆ ಮುಗಿಲಿಂದ ಗೊತ್ತಾದ್ದು 1 ವರ್ಷ ಆದಮೇಲೆ, 1 ವರ್ಷ 2 ವರ್ಷ ಆದಮೇಲೆ. ಯಾರು ಮುಗಿಲಿಂದ ಉಸಿರಾಡಿಸಿದವ? ಯಾರು ಮನಸ್ಸಿನಲ್ಲಿ ಈ ಇಲ್ಲ ಸಲ್ಲದ ಯೋಚನೆಗಳನ್ನು ತಂದು ಹಾಕಿದವ? ಯಾರು ಮೂಗಿನಿಂದ ಉಸಿರಾಡಿಸಿದವ? ಕೇನೇಷಿತಾಂ ವಾಚಮೇಮಾಂ ವದಂತಿ. ಭಾಳ ಆಶ್ಚರ್ಯ, ಯಾವ ಪ್ರಾಣಿಗಳಿಗೂ ಮಾತಾಡಲಿಕ್ಕೆ ಬರೋದಿಲ್ಲ. 84 ಲಕ್ಷ ಯೋನಿಗಳಲ್ಲಿ 83,99,999 ಬರೋಲ್ಲ. ಈ ಮನುಷ್ಯ ಪ್ರಾಣಿ ಒಂದು ಮಾತಾಡ್ಲಿಕ್ಕೆ ಬಂತಲ್ಲ, ಏನು ಆಶ್ಚರ್ಯ ಇದು. ಕೇನೇಷಿತಾಂ, ಯಾರೇ ಮಾತಾಡಿಸೋರು ಅವರು? ನಮ್ಮ ನಾಲಿಗೆ ಒಳಗೆ ಕೂತು ಮಾತನ್ನು, ನಾಲಿಗೆಯಲ್ಲಿ ಹೂತು ಹೋದ ಮಾತನ್ನು ಹೊರಗೆ ತೆಗೆದು ನುಡಿಸೋರು ಯಾರು? ಕೆನೇಷಿದಾಂ ವಾಚಮೇಮಾಂ ವದಂತಿ.
ಇದೆಲ್ಲವೂ ವಿಸ್ಮಯ. ಇದು ಸೆಲ್ಫ್. ಬದುಕು ಅಂದರೆ ಏನು? ನಾನು ಮಾತಾಡುವುದು, ನಾನು ನೋಡುವುದು, ಚಕ್ಷುಹು ಶ್ರೋತ್ರಂ, ಈ ಕಣ್ಣು, ಈ ಕಿವಿ ಏನನ್ನೋ ಕಾಣುತ್ತೆ, ಏನನ್ನೋ ಕೇಳುತ್ತೆ. ಯಾರಿಂದ? ಯಾಕೆಂದರೆ ಕಣ್ಣಿಗೆ ಕಾಣುವುದು, ಎದುರಿಗೆ ವಸ್ತು ಇದ್ದರೆ ಕಣ್ಣಿಗೆ ಕಾಣುತ್ತೆ. ಅಷ್ಟೇ ಅಲ್ಲ, ಎದುರಿದ್ದದ್ದನ್ನು ಕಾಣೋದು ನಾವು. ನಮ್ಮ ಬೆನ್ನ ಹಿಂದೆ ಇದ್ದದ್ದು ಕಾಣುತ್ತೆ, ಇಲ್ಲೇ ಇದ್ದರೂ ಬೆನ್ನ ಹಿಂದೆ ಇದ್ದದ್ದು ಕಾಣೋಲ್ಲ. ಮತ್ತು ಎದುರಿಗೆ ಇದ್ದದ್ದು, ಕಣ್ಣೆದುರಿಗೆ ವಸ್ತುವನ್ನು ಇಟ್ಟವ ಯಾರು, ಕಣ್ಣು ಕೊಟ್ಟವ ಯಾರು? ಎರಡೂ ನಮ್ದಲ್ಲ. ವಸ್ತು ನಮ್ಮದಲ್ಲ, ಕಣ್ಣು ನಮ್ದ. ಕಣ್ಣು ಕೊಟ್ಟ, ಕಣ್ಣಿನ ಮುಂದೆ ಪ್ರಪಂಚವನ್ನಿಟ್ಟ, ನೋಡುವ ಶಕ್ತಿ ಕೊಟ್ಟ, ನೋಡಿದೆವು, ವಿಸ್ಮಯ ಆಯಿತು. ಯಾರು ಕೊಟ್ಟದ್ದಿದೆಲ್ಲ? ಇದು ಅಬ್ಸರ್ವೇಷನ್ ಆಫ್ ಲೈಫ್. ನಾನು ಅಂದರೆ ಏನು? ಈ ಕಣ್ಣು, ಈ ಕಿವಿ, ಈ ಮೂಗು, ಇದರ ಕಾರಬಾರು, ಇದರ ಚಟುವಟಿಕೆ ಏನಿದೆಲ್ಲ? ಒಂದೊಂದು ಯೋಚನೆ ಮಾಡಿದರೂ ಕೂಡ ಅತ್ಯಂತ ವಿಸ್ಮಯ, ಭಾರೀ ವಿಸ್ಮಯದ ಸಂಗತಿಗಳಿವೆಲ್ಲ. ಅದರಿಂದ ಅವೇ ನೋಡಿ ಸಂತೋಷ, ನೋಡಿ ದುಃಖ, ಕೇಳಿ ಸಂತೋಷ, ಎಲ್ಲ ಈ 5 ಸಂಗತಿಗಳು, 5 ಇಂದ್ರಿಯಗಳೇ. ನಮಗೆ ಇಷ್ಟವಾದ್ದನ್ನು ನೋಡ್ತೇವೆ, ಸಂತೋಷ ಆಯಿತು. ಇಷ್ಟವಲ್ಲದ ಸಂಗತಿಯನ್ನು ನೋಡ್ತೇವೆ, ದುಃಖ ಆಯಿತು. ಇಷ್ಟವಾದ್ದನ್ನು ಕೇಳ್ತೇವೆ, ಸಂತೋಷ ಆಯಿತು. ಕೆಟ್ಟ ಸುದ್ದಿ ಕೇಳ್ತೇವೆ, ದುಃಖ ಆಯಿತು. ಎಲ್ಲ ಇಷ್ಟವಾದ್ದು ಬಂದಾಗ ಸುಖ, ಇಷ್ಟ ಅಲ್ಲದ್ದು ಬಂದಾಗ ದುಃಖ. ಈ ಇಷ್ಟಾನಿಷ್ಟಗಳಕ್ಕೆ ಸಾಧನ ಈ 5: ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ ಮತ್ತು ತ್ವಕ್ಕು. ಏನಿದು? ಇದು ದುಃಖ ದೋಷಾನುದರ್ಶನಂ. ಜೀವನವನ್ನು ಸೂಕ್ಷ್ಮವಾಗಿ ನಿನ್ನ ಸೆಲ್ಫ್ ಎನಾಲಿಸಿಸ್, ಆತ್ಮಸಮೀಕ್ಷೆಯ ಮೂಲಕ ಬದುಕು ಅಂದರೆ ಏನು, ಅದಕ್ಕೆ ಅರ್ಥ ಏನು, ನನ್ನ ಅಸ್ತಿತ್ವಕ್ಕೆ ಏನು ಅರ್ಥ ತಿಳ್ಕೊಂಡು ಸಾರ್ಥಕವಾಗಿ ಬದುಕಬೇಕು. ಅದು ಅಧ್ಯಯನದ ಮೂಲಕ ನಾವು ಬೆಳೆಸ್ಕೊಳ್ಬೇಕಾದಂಥ ಕ್ವಾಲಿಟಿ. ಇದು ಒಂದು. ಇದು ಇಲ್ಲಿ ಬಂದಿರತಕ್ಕಂಥ ಜನ್ಮ, ಮೃತ್ಯು, ಜರಾ, ವ್ಯಾಧಿ, ದುಃಖ, ದೋಷ, ಅನುದರ್ಶನಂ. ಅದು ಅನುದರ್ಶನಂ ಅಂದ. ಅನುದರ್ಶನಂ ಅಂದರೆ 2 ಅರ್ಥ ಅಲ್ಲಿ. ಅನು ಅಂದರೆ ಅನುಗುಣಂ ದರ್ಶನಂ. ಒಂದಕ್ಕೊಂದು ವಿಪರೀತ ತಿಳ್ಕೋಬೇಡ. ಕೆಲವರಿಗೆ ಏನು ಓದಿದರೂ ವಿಪರೀತ ಜ್ಞಾನವೇ ಬರೋದು. ಶಾಸ್ತ್ರ ಓದಿದರೂ ವಿಪರೀತ ಜ್ಞಾನ, ಜೀವನ ನೋಡಿದರೂ ವಿಪರೀತ ಜ್ಞಾನ. ಯಾವುದು ಯಥಾರ್ಥ ಜ್ಞಾನವೇ ಬರೋಲ್ಲ. ಒಂದು ಶಾಸ್ತ್ರದ ಶ್ಲೋಕ ಓದಿ ಅದರಿಂದ ಯಥಾರ್ಥವಾದ ದರ್ಶನ, ಅನುದರ್ಶನ ಅಂದರೆ ಅನುಗುಣಂ, ಸತ್ಯಕ್ಕೆ ಅನುಗುಣವಾದ ದರ್ಶನ ನಮಗೆ ಆಗಬೇಕಾಗಿದ್ದರೂ ಭಗವಂತನ ಅನುಗ್ರಹ ಬೇಕು ಸ್ವಾಮಿ. ಪಾಂಡಿತ್ಯ ಇದೆ ಅಂದರೆ ಆಗೋಲ್ಲ. ಪಂಡಿತರಿಗೆ ಅಪಾರ್ಥ ಆಗುವಷ್ಟು ಸುಲಭದಲ್ಲಿ ಅರ್ಥ ಆಗೋಲ್ಲ. ಇದು ನಾನು ನೋಡಿದ್ದೇನೆ, ಜೀವನದಲ್ಲಿ ತುಂಬ ನೋಡಿದ್ದೇನೆ. ಬರೇ ಅಪಾರ್ಥ ಮಾಡಿಕೊಂಡು ಸಾಯ್ತಾವೆ. ಏನು ತಿಪ್ಪರ್ಲಾಗ ಹಾಕಿದರೆ ಅರ್ಥ ಆಗೋಲ್ಲ. ಹಾಗಂತ ಪಂಡಿತರಲ್ಲೂ ಪ್ರಚಂಡ ಪಂಡಿತರು, ಗೋಲ್ಡ್ ಮೆಡಲಿಸ್ಟ್ ಪಂಡಿತರು, ಅದೇನು ತೊಂದರೆ ಇಲ್ಲ. ಅರ್ಥ ಒಂದು ಬಗೆ ಆಗೋಲ್ಲ. ಪಡೆದು ಬಂದಿರಬೇಕು. ಭಗವಂತ ಇವನಿಗೆ ಅರ್ಥ ಆಗಲಿ ಅಂತ ಯೋಚನೆ ಮಾಡಿದರೆ ಅರ್ಥ ಆಗುತ್ತೆ. ಇದು ನಮ್ಗೆ ಯಾವ ಪಾಂಡಿತ್ಯವೂ ಉಪಯೋಗ ಇಲ್ಲ. ಆದ್ದರಿಂದ ಅನು ಅಂದರೆ ಅನುಗುಣವಾದ ಯಥಾರ್ಥವಾದ ನೋಟ ಅಂತ. ಪ್ರಪಂಚವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನೀವು ನೋಡಿ ಏನು ಉಪಯೋಗ ಇಲ್ಲ, ಮತ್ತಷ್ಟು ಅಧ್ವಾನವಾದ ಯಥಾರ್ಥವಾದ ಅರಿವನ್ನು ಪಡಿ. ಅದು ಆ ಅವೇಕ್ಷಣೆ ಉಂಟಲ್ಲ, ಅದು ಅನ್ವಹಂ, ನಿರಂತರ ಜಗತ್ತಿನ ವಸ್ತುಸ್ಥಿತಿಯ ಅನ್ವೇಷಣೆ. ಅದು ಅನುದರ್ಶನ. ನಿರಂತರ ವಸ್ತುಸ್ಥಿತಿಯ ಅನ್ವೇಷಣೆ ಅಂದರೆ ನಮ್ಮ ಇಡೀ ಬದುಕು ಸತ್ಯದ ಶೋಧನೆಗೋಸ್ಕರ ಮೀಸಲಿರಬೇಕು. ಅದೇ ಮೀನಿಂಗ್. ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್? ವಿ ಮಸ್ಟ್ ಬಿ ಆಲ್ವೇಸ್ ಆಫ್ಟರ್ ಟ್ರೂತ್. ಸತ್ಯದ ಶೋಧನೆ. ಏನು ಸತ್ಯ? ನಿಜವಾದ ಸತ್ಯ ಏನು? ಅದನ್ನು ತಿಳಿಯುವುದಕ್ಕೋಸ್ಕರವೇ ಭಗವಂತ ನಿನಗೆ ಬದುಕು ಕೊಟ್ಟಿದ್ದಾರೆ. ಸತ್ಯದ ಬೆನ್ನು ಹತ್ತು, ಇನ್ಯಾವುದ್ರ ಬೆನ್ನು ಹತ್ತು ಬೇಡ. ಇದು ಜನ್ಮ, ಮೃತ್ಯು, ಜರಾವ್ಯಾಧಿ, ದುಃಖ, ದೋಷಾನುದರ್ಶನಂ. ಅದು ಸತ್ಯದ ಬೆನ್ನು ಹತ್ತಬೇಕಾಗಿದ್ದರೆ ಅದ್ರ ಮುಂದೆ ಮತ್ತೊಂದು ಹೇಳ್ತಾರೆ, ಆಸಕ್ತಿ ಅನಭಿಶ್ವಂಗ ಪುತ್ರದಾರ ಗ್ರಹಾದಿಷು. ಇದನ್ನು ಈ ಅನುದರ್ಶನಕ್ಕೆ ಸಮಸ್ಯೆ ಬಾಧಕ ಏನು ಗೊತ್ತುಂಟ? ನಮ್ಮ ಅಭಿಶ್ವಂಗ ಮತ್ತು ಶಕ್ತಿ. ಅಭಿಶ್ವಂಗ ಅಂದರೆ ಇದಕ್ಕೆ ಶುದ್ಧ ಕನ್ನಡದಲ್ಲಿ ಅರ್ಥ ಹೇಳಿಬಿಡ್ತಾರೆ. ಅಭಿಶ್ವಂಗ ಅಂದರೆ ಓವರ್ ಅಟ್ಯಾಚ್ಮೆಂಟು, ಶಕ್ತಿ ಅಂದರೆ ಅಟ್ಯಾಚ್ಮೆಂಟ್ ಅಷ್ಟೇ. ಸ್ನೇಹ, ಅತಿ ಸ್ನೇಹ. ಪ್ರೀತಿಸುವುದರಲ್ಲಿ ಅದನ್ನು ಅತಿಯಾಗಿ ಪ್ರೀತಿಸುವುದು ಅಂದರೆ ಅದರಲ್ಲೇ ಪ್ರೀತಿಯಿಂದ ಅದನ್ನು ಹೊರಗೆ ಬರಲಿಕ್ಕೆ ಆಗದಷ್ಟು ಅದರಲ್ಲಿ ಮುಳುಗಿಬಿಡೋದು. ಅದಕ್ಕೆ ಅಭಿಶ್ವಂಗ ಅಂತ ಹೇಳ್ತಾರೆ. ಅಭಿಶ್ವಂಗ ಅಂದರೆ ಓವರ್ ಅಟ್ಯಾಚ್ಮೆಂಟು ಅಂತ ಹೇಳಿದೆ. ಅಂದರೆ ನಮ್ಮ ದೇಶಿ ಭಾಷೆಯಲ್ಲಿ ಹೇಳೋದಿದ್ದರೆ ಅತಿ ಸ್ನೇಹ ಅಂದರೆ ತುಂಬ ಅದು ಸ್ನೇಹ ಅಂದರೆ ಅದನ್ನು ಬಿಡಿಸಿಕೊಳ್ಳಲಿಕ್ಕೆ ಆಗದಷ್ಟು ಅಂಟಿಕೊಳ್ಳುವುದು. ಸ್ನೇಹ ಅಂದರೆ ಅಂಟಿಕೊಳ್ಳುವುದು. ಅದು ಬಿಡಿಸಿಕೊಳ್ಳಲಿಕ್ಕಾಗದಷ್ಟು ಅಂಟಿಕೊಳ್ಳುವುದಕ್ಕೆ ಅಭಿಶ್ವಂಗ ಅಂತ ಹೇಳ್ತಾರೆ. ಅದು ಎರಡನ್ನು ಬೇರೆ ಬೇರೆ ಹೇಳ್ತಾನೆ ಕೃಷ್ಣ. ಅಭಿಶ್ವಂಗ ಯಾವುದಲ್ಲಿ?
ಪುತ್ರದಾರ ಗೃಹಾದಿಷು. ಇದು ಮೇಲ್ನೋಟಕ್ಕೆ ಸ್ವಲ್ಪ ಗೊಂದಲ. ನಿನ್ನ ಮಕ್ಕಳು, ಪುತ್ರ ಅಂದರೆ ಸಂತಾನ, ಫ್ಯಾಮಿಲಿ, ಮಕ್ಕಳು. ದಾರ ಅಂದರೆ ಹೆಂಡತಿ. ಬಹಳ ರೋಚಕವಾದ ಶಬ್ದ ಅದು. ಅದರ ವಿಷಯ ಮತ್ತೆ ಹೇಳ್ತೇನೆ. ಮೊದಲು ಶ್ಲೋಕದ ಅರ್ಥ ನೋಡು. ಹೆಂಡತಿಗೆ ದಾರ ಅಂತ ಅನ್ನೋ ಹೆಸರು ಕೊಟ್ಟಿದ್ದಾರಲ್ಲ, ಅದನ್ನು ಕೊಟ್ಟವರು ಪ್ರಾಯ ಜೀವನದಲ್ಲಿ ತುಂಬ ಕಷ್ಟಪಟ್ಟಿರಬೇಕು. ಹೆಂಡತಿ ಕೈಯಲ್ಲಿ ಕಾಟ ಅನುಭವಿಸೋರು ಇರಬೇಕು. ಇದು ಆ ಶಬ್ದ ಹೆಸರು ಬರ್ತಿರಲಿಲ್ಲ ಸಂಸ್ಕೃತ ಭಾಷೆಯಲ್ಲಿ. ದಾರ ಸುತಾದಿಶು, ನಮ್ಮ ಪುತ್ರದಾರ ಗೃಹಾದಿಶು, ಮನೆ, ಮನೆ, ಹೆಂಡತಿ, ಮಕ್ಕಳು, ಎಟ್ಸೆಟ್ರಾ ಅಂದರು. ಇನ್ನು ಮತ್ತೆ ನಿಮ್ಮ ಏನು ಬ್ಯಾಂಕ್ ಬ್ಯಾಲೆನ್ಸು ಅದು ಇದು, ನಿಮ್ಮ ಪಾಸ್ಬುಕ್ಕು ಏನುಂಟು ಅದೆಲ್ಲ, ನಿಮ್ಮ ಕಾರು ಬಾರು ಏನುಂಟು ಅದೆಲ್ಲ. ಅದರಲ್ಲಿ ಅಭಿಶ್ವಂಗ ಇರಬಾರದು. ಅಂದರೆ ಅದರಲ್ಲೇ ಬಿದ್ದು ಬಿಡಬೇಡ, ಓವರ್ ಅಟ್ಯಾಚ್ಮೆಂಟ್. ಯಾಕೆಂದರೆ ಅದು ಹೋಯಿತು ಅಂದರೆ ನಿನಗೆ ಅಸ್ತಿತ್ವವೇ ಇಲ್ಲ ಅಂತ. ಅದರಲ್ಲೇ ನನ್ನ ಅಸ್ತಿತ್ವ ಇರೋದು, ಅದು ಹೋಗಿ ನಾನು ಅದನ್ನು ಬಿಟ್ಟು ನಾನು ಇರಲಾರೆ ಅನ್ನುವಷ್ಟು ಅದರಲ್ಲಿ ಅಂಟಿಕೋಬೇಡ. ಹಾಗಾದರೆ ಮತ್ತೆ ಅಟ್ಯಾಚ್ಮೆಂಟ್ ಇರ್ಬೋದು. ಆಸಕ್ತಿ, ಅದನ್ನು ಅತಿಯಾಗಿ ಅಂಟಿಸ್ಕೋಬೇಡ. ಅತಿಯಾಗಿ ಅಂಟಿಸ್ಕೊಳ್ಳಿಲ್ಲ, ಸ್ವಲ್ಪ ಅಂಟಿಸ್ಕೊ, ಅದು ಬೇಡ ಅಂದ. ಸ್ವಲ್ಪವೂ ಅಂಟಿಸ್ಕೋಬೇಡ ಅಂದ. ಅಂದರೆ ಎಂಥದ್ದು ಕಥೆ, ಬಿ ಡಿಟ್ಯಾಚ್ಡ್ ಅಂತ. ಇಡೀ ಸಂಸಾರದಿಂದ, ನಿನ್ನ ಹೆಂಡತಿ, ಮಕ್ಕಳು, ಮನೆ, ಎಲ್ಲದರಿಂದ, ಹೆಂಡತಿ ಅಂದರೆ ಗಂಡನ ಬಂಧ, ಹೆಂಡತಿ ಆದರೆ ಗಂಡ ಆದರೆ ಹೆಂಡತಿ, ಇದೆಲ್ಲ ಬಂಧನಗಳಿಂದ ದೂರ ನಿಂತು ಸಾಕ್ಷಿಯಾಗಿ ಲೈಫನ್ನು ಅಬ್ಸರ್ವ್ ಮಾಡುವಂಥದ್ದು. ಇವಾಗ ಪಕ್ಕದವರ ಮನೆಯ ಜೀವನವನ್ನು ನಾವು ನಮ್ಮ ಮನೇಲಿ ಕೂತು ಅಬ್ಸರ್ವ್ ಮಾಡೋದಿಲ್ವ? ಹಾಗೆ ನಮ್ಮ ಲೈಫನ್ನು ಅಬ್ಸರ್ವ್ ಮಾಡಬೇಕು ಅಂತಾನೆ. ನಿನ್ನ ಹೆಂಡತಿ ಮಕ್ಕಳ ಜೀವನ, ನಿನ್ನ ಹೆಂಡತಿ ಮಕ್ಕಳ ಜೊತೆಗೆ ನಿನ್ನ ಜೀವನ, ಅದನ್ನು ಕೂಡ ಇನ್ನೊಬ್ಬರ ಜೀವನವನ್ನು ಹೇಗೆ ನೀನು ವಿಟ್ನೆಸ್ ಆಗಿ ನೋಡ್ತಿ, ಅಥವಾ ನಾಟಕದಲ್ಲಿ ನಡೆಯುವ ಒಂದು ದಾಂಪತ್ಯ ಜೀವನದ ಕಥೆಯನ್ನು ಹೇಗೆ ನೀನು ಸ್ಪೆಕ್ಟೇಟರ್ ಆಗಿ ನೋಡಿ ಎಂಜಾಯ್ ಮಾಡ್ತಿ, ಹಾಗೆ ನೋಡು. ಆಗ ಏನಾಗ್ತದೆ ಗೊತ್ತಾ, ಜೀವನದಲ್ಲಿ ಬರೀ ಆನಂದ ಇರುತ್ತೆ. ಕೃಷ್ಣ ಹೇಳೋದು ಅದಕ್ಕೋಸ್ಕರ. ನಾವು ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಬಿಟ್ರೆ ದುಃಖ. ಅನ್ನು ಹೆಂಡತಿ ಮಕ್ಕಳನ್ನು ಬಿಡಬೇಕು, ಕಾಡಿಗೆ ಹೋಗಬೇಕು ಅಂತ ಹೇಳೋದಲ್ಲ ಕೃಷ್ಣ. ನೀನು ಹೆಂಡತಿ ಮಕ್ಕಳ ಜೊತೆಗೆ ಸುಖವಾಗಿರಬೇಕು ಅಂದರೆ ಅಟ್ಯಾಚ್ಮೆಂಟ್ ಬಿಡು ಅಂತಾನೆ. ಇದು ಸೈಕಾಲಜಿ. ಅದು ನಮಗೆ ಏನು ರೀ, ಹೆಂಡತಿ ಮಕ್ಕಳ ಮೇಲೆ ಅಟ್ಯಾಚ್ಮೆಂಟ್ ಇದ್ದರೆ ಮನೇಲಿ ಇರೋದು ಹೇಗೆ? ತಮಾಷೆ ಏನು ಗೊತ್ತುಂಟಾ, ನೀವು ಅಟ್ಯಾಚ್ಮೆಂಟ್ ಇಲ್ಲದೆ ಇರುವುದು ಅಂದರೆ, ಈಗ ನಾವು ನಾಟಕ ನೋಡ್ತೇವೆ. ನಾಟಕದಲ್ಲಿ ನಮಗೆ ಖುಷಿ ಪಡ್ತೇವೆ ಅಲ್ವಾ? ನಾಟಕದಲ್ಲಿ ಒಂದು ಗಂಡ ಹೆಂಡತಿ, ಆ ಗಂಡ ಹೆಂಡತಿ ಜಗಳ ಮಾಡಿದಾಗಲೂ ಖುಷಿ ಪಡ್ತೇವೆ. ಅವ್ರು ಏನು ನಡೆದ್ರು ಅವ್ರು ದುಃಖ ಪಟ್ಟಾಗಲೂ ಖುಷಿ ಪಡೋದು. ಏನು ಆ ಒಂದು ದುಃಖದ ಸೀನನ್ನು ಎಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ರಪ್ಪ, ನೋಡ್ಬೇಕು ಇನ್ನೊಮ್ಮೆ ಅಂತೇವೆ ನಾವು. ಅಳೋದಲ್ಲಿ ಸ್ಟೇಜ್ನಲ್ಲಿ ನಮಗೆ ಖುಷಿ. ಅಂದರೆ ಜೀವನದಲ್ಲಿ ನಡೆಯುವುದನ್ನು ನಾವು ಸಾಕ್ಷಿಭೂತರಾಗಿ ಇಟ್ ಈಸ್ ಎ ಪ್ಲೇ, ಇಟ್ ಈಸ್ ಎ ಡ್ರಾಮಾ ಅಂತ ನೀವು ಜೀವನವನ್ನು ನೋಡಿದರೆ, ನಮ್ಮ ಜೀವನದಲ್ಲಿ ನಡೆಯುವ ದುರಂತಗಳನ್ನು ಕೂಡ ನಾವು ಪ್ರೇಕ್ಷಕರಾಗಿ ಎಂಜಾಯ್ ಮಾಡಲಿಕ್ಕೆ ಬರುತ್ತೆ ಅಂತ. ಇದು ಬಹಳ ದೊಡ್ಡ ಸೈಕಾಲಜಿ. ನಾವು ಅದನ್ನು ಹಚ್ಚಿಕೊಂಡು ಒದ್ದಾಡೋದು. ನೀನು ಪ್ರೇಕ್ಷಕರಾಗಿ ನೋಡು, ಆಗ ಎಂಜಾಯ್ ಮಾಡಲಿಕ್ಕೆ ಬರುತ್ತೆ, ಒದ್ದಾಡೋದಲ್ಲ. ನಿನ್ನ ಲೈಫನ್ನೇ ನೀನು ದೂರ ನಿಂತು ತಟಸ್ಥಕನಾಗಿ, ಬಿ ಎ ಸೈಲೆಂಟ್ ಅಬ್ಸರ್ವರ್. ಅದನ್ನೇ ಅನುದರ್ಶನ ಅಂತ ಹೇಳಿದರು. ಬಿ ಎ ಸೈಲೆಂಟ್ ಅಬ್ಸರ್ವರ್. ಇನ್ವಾಲ್ವ್ಮೆಂಟ್ ಇಲ್ಲದೆ ನೀನು ಪ್ರೇಕ್ಷಕನಾಗಿ ನಿನ್ನ ಲೈಫನ್ನು ನೋಡು. ನಿನ್ನ ಜೀವನವು ಇನ್ನೊಬ್ಬರ ಜೀವನದಂತೆ ನಿನಗೊಂದು ಪ್ರೇಕ್ಷಣೀಯವಾದ ದೃಶ್ಯ ಅಷ್ಟೇ. ನಿನ್ನ ಫ್ಯಾಮಿಲಿ ಎಲ್ಲವನ್ನು ಹಾಗೆ ಒಬ್ಬ ಪ್ರೇಕ್ಷಕನಾಗಿ ತಟಸ್ಥನಾಗಿ ನೋಡು. ಆಗ ಜೀವನದಲ್ಲಿ ನಡೆಯುವ ಒಂದೊಂದು ಇನ್ಸಿಡೆಂಟನ್ನು ಕೂಡ ಎಂಜಾಯ್ ಮಾಡು. ನಾಟಕದಲ್ಲಿ ಹೇಗೆ ಗಂಡ ಹೆಂಡತಿ ವಿರಸ ಆದರೆ, ಅಥವಾ ಅವನ ಹೆಂಡತಿಯನ್ನು ಯಾರೊಬ್ಬ ಆಬ್ಜೆಕ್ಟ್ ಹಿಡ್ಕೊಂಡು ಅಪಹಾರ ಮಾಡಿಕೊಂಡು ಹೋದ. ರಾಮಾಯಣ ಕಥೆ, ಸೀತೆಯನ್ನು ರಾವಣ ಅಪಹಾರ ಮಾಡಿಕೊಂಡು ಹೋದ. ನಮಗೆ ರಾವಣನ ಪಾತ್ರ ಹಾಕಿದ್ದೇವೆ, ನಿಮಗೆ ಕೋಪ ಬರುವುದಿಲ್ಲ. ಯಾಕೆಂದರೆ ಗೊತ್ತಿದೆ ರಾವಣ ಅಲ್ಲ ಅಂತ. ಸೀತೆಯನ್ನು ಅಯ್ಯೋ ಪಾಪ ಸೀತೆಯನ್ನು ಹಾರಿಸ್ಕೊಂಡು ಹೋದಲ್ಲ ಅಂತ ನಾವು ಹ್ಯಾಂಕರ್ಚೀಫ್ ಒದ್ದೆ ಆಗೋಲ್ಲ ಅಲ್ಲ, ಆಗೋರಿಗೆ ಆಗುತ್ತೆ. ಯಾಕೆಂದರೆ ಅದು ಸೀತೆ ಅಲ್ಲ ಅಂತ ಗೊತ್ತಿದೆ, ರಾವಣ ಕದ್ಕೊಂಡು ಹೋಗಲಿಲ್ಲ, ಅದು ಅಪಹಾರ ಮಾಡಿಕೊಂಡು ಹೋದ್ದು ಗ್ರೀನ್ ರೂಮಿಗೆ ಅಂತ ಗೊತ್ತಿದೆ ನಮಗೆ, ಲಂಕೆಗೆ ಅಲ್ಲ ಅಂತ. ಎತ್ಕೊಂಡು ಹೋದ್ದು ಎಲ್ಲಿಗೆ? ಗ್ರೀನ್ ರೂಮಿಗೆ. ಅದರಿಂದ ನಮಗೆ ಗಾಬರಿ ಆಗೋದಿಲ್ಲ. ಆದರೆ ವಿ ಎಂಜಾಯ್ ಎವ್ರಿ ಮೊಮೆಂಟ್ ದ ಆ್ಯಕ್ಷನ್. ಅವನಲ್ಲಿ ಆ ಅಭಿನಯದ ಚಮತ್ಕಾರ, ಚಾತುರ್ಯ, ಅವನು ರಾವಣನಂತೆ ಬಿಹೇವ್ ಮಾಡುವುದನ್ನು, ಇವಳು ಸೀತೆಯಂತೆ ಬಿಹೇವ್ ಮಾಡುವುದನ್ನು, ಆ ನಾಟಕದಲ್ಲಿ ಅವರ ನಟನ ಚಾತುರ್ಯವನ್ನು ನಾವು ಎಂಜಾಯ್ ಮಾಡಿ ಸಂತೋಷ ಪಡ್ತೇವೆ. ಹಾಗೆ ನಮ್ಮ ಜೀವನದಲ್ಲಿ ನಡೆದ ದುರಂತಗಳನ್ನು ಕೂಡ ಇದೊಂದು ಭಗವಂತನ ಲೀಲಾ ನಾಟಕ ಅಂತ ನೀನು ಸಂತೋಷ ಪಡಲಿಕ್ಕೆ ಕಲಿ ಅಂತಾರೆ. ಭಾರಿ ಕಷ್ಟ, ಆದರೆ ಬ್ಯೂಟಿಫುಲ್ ಸೈಕಾಲಜಿ ಮಾತ್ರ ಇದು. ಜೀವನದಲ್ಲಿ ಪ್ರತಿಯೊಂದು ಘಟನೆ, ಇದರ ಅರ್ಥ ಮನೆ ಬಿಟ್ಟು ಓಡಿ ಹೋಗು, ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗು ಅಂತ ಕೃಷ್ಣ ಹೇಳೋಲ್ಲ. ನೀನು ಅದನ್ನು ತಟಸ್ಥನಾಗಿ ಅಬ್ಸರ್ವ್ ಮಾಡು. ಒಂದು ನಾಟಕ, ನಿನ್ನ ಮನೆಯಲ್ಲಿ ನಾಟಕ ನಡೀತಾ ಇದೆ,
ಅದರಲ್ಲಿ ಮಕ್ಕಳು ಜಗಳ ಮಾಡಿದರು, ಹೆಂಡತಿ ಜಗಳ ಮಾಡಿದ್ರು, ಎಂಜಾಯ್ ಮಾಡೋದನ್ನು. ಅಯ್ಯೋ ನನ್ನ ಹೆಂಡತಿ ನನ್ನ ಹತ್ರ ಜಗಳ ಮಾಡಿದ್ಲು, ನನ್ನ ಮಕ್ಕಳು ನಾನು ಹೇಳ್ದಾಗ ಕೇಳೋಲ್ಲ, ಏನು ಮಾಡೋದಪ್ಪ ಅಂತಲೇ ಕೈ ಇಟ್ಕೊಂಡು ಕೂತ್ಕೋಬೇಡ. ಅದು ಆ ನಾಟಕದ ದೃಶ್ಯನ ಎಂಜಾಯ್ ಮಾಡು. ನಾವು ಅದು ನಾನು ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನಾನು ಹೇಳಿದ ಹಾಗೇ ಆಗಬೇಕು ಅಂತ ನಿನಗೆ ಅಟ್ಯಾಚ್ಮೆಂಟ್ ಇದ್ದಾಗ ಅದು ದುಃಖ ಕೊಡೋದು. ನಾನು ಹೇಳಿದಾಗೆ ಆಗಬೇಕು ಅಂತೇನು, ಹೇಗಾಗಬೇಕು ಹಾಗಾಗತ್ತೆ, ಅದನ್ನು ನಾನು ತಟಸ್ಥನ ಅನುಭವಿಸ್ತೇನೆ ಅಂದಾಗ ದುಃಖ ಕಮ್ಮಿ ಆಗ್ಬಿಡು. ಹೇಳೋದು ಇಡೀ ಜೀವನದಲ್ಲಿ ಬರುವ ಪ್ರತಿಯೊಂದು ದುರಂತ ಅವಘಡಗಳನ್ನು ಕೂಡ ನೀನು ನಾಟಕದಲ್ಲಿ ನೋಡಿ ಎಂಜಾಯ್ ಮಾಡುವಂತೆ ಪ್ರೇಕ್ಷಕರಾಗಿ ಜೀವನವನ್ನು ಎಂಜಾಯ್ ಮಾಡಬಹುದು, ಆನಂದಮಯವಾಗಿ ಬದುಕಬಹುದು. ಬಹಳ ಅದ್ಭುತವಾದಂಥ ಒಂದು ಸ್ಟೇಜ್ ಇದು ಮಾತ್ರ. ಮೇಲ್ನೋಟಕ್ಕೆ ನೋಡುವಾಗ ಏನೋ ಕೃಷ್ಣ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಓಡಿ ಹೋಗು, ಸನ್ಯಾಸ ತಗೋ ಅಂತ ಹೇಳ್ತಾನೆ ಅಂತ ಕಾಣುತ್ತೆ. ಹಾಗೆ ಹೇಳೋದಲ್ಲ ಅವರು, ಅಲ್ಲೇ ಇರು ನೀನು. ಅದಕ್ಕೆ ನಾನು ಒಂದು ಒಳ್ಳೆಯ ವಿಷಯ ಯಾವಾಗಲೂ ಹೇಳ್ತೀನಿ, ನಮ್ಮಲ್ಲಿ ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟ್ ಅಲ್ಲ, ಅದು ಯಾವುದನ್ನು ಹಚ್ಕೋಬೇಡ ಅಂತಾನೆ, ಹಚ್ಕೊಳ್ಳೋದೇ ಇರು ಅಂತ. ಅದಕ್ಕೆ ನಾನು ಹೇಳೋದು ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟು ಅಂತ. ನಮ್ಮಲ್ಲಿ ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟ್ ಅಲ್ಲ. ಆ ಪಾಶ್ಚಾತ್ಯರು ವೈರಾಗ್ಯ ಅನ್ನೋದಕ್ಕೆ ಡಿಟ್ಯಾಚ್ಮೆಂಟ್ ಅನ್ನೋ ಶಬ್ದವನ್ನು ಬಳಸಿ ಅದನ್ನು ನಿಜವಾದ ವೈರಾಗ್ಯ ಅಂತ ಏನು ಅಂತ ಅರ್ಥ ಆಗದ ಹಾಗೆ ಮಾಡಿಬಿಟ್ಟಿದ್ದಾವೆ. ಈ ಇಂಗ್ಲೀಷ್ನಲ್ಲಿ ವೇದಾಂತ ಓದಿದವರಿಂದಾಗಿ ಅಧ್ವಾನ ಆಗಿರೋದು ಈ ದೇಶ. ಯಾಕೆಂದರೆ ಇಂಗ್ಲೀಷ್ನಲ್ಲಿ ಸರಿಯಾದ ಶಬ್ದಗಳಿಲ್ಲ ಇದಕ್ಕೆ. ಯಾವುದೋ ಒಂದು ಶಬ್ದ ಬರೀತವೆ ಅವು, ಅದನ್ನು ಓದ್ಕೊಂಡು ನಮ್ಮ ಹುಡುಗರು, ನಮ್ಮ ದೇಶದ ದುರಂತ ಏನಂದರೆ ಪ್ರಪಂಚದ ಇನ್ಯಾವ ದೇಶದಲ್ಲಿ ಈ ದುರಂತ ಇಲ್ಲ. ಅವರು ಕ್ರೈಸ್ತರು ಅವರ ಬೈಬಲ್ ಇರುವ ಭಾಷೆಯಲ್ಲೇ, ಅವರು ಇಂಗ್ಲೀಷ್ನಲ್ಲೇ ಅವರ ಫಿಲಾಸಫಿ, ಅವರು ಮಾತಾಡೋ ಭಾಷೆಯಲ್ಲೇ ಅವರ ಧರ್ಮಗ್ರಂಥ ಇದೆ, ಅದನ್ನು ಓದ್ಕೋತಾರೆ, ಅರ್ಥ ಆಗಲಿ ಬಿಡಲಿ. ಇವರಿಗೆ ಇಸ್ಲಾಂ ಧರ್ಮದವರಿಗೆ ಅರೇಬಿಕ್ ಭಾಷೆ, ಅವರ ಮಾತೃಭಾಷೆ, ಅವರು ಆಡುವ ಭಾಷೆಯಲ್ಲೇ ಇದೆ, ಅರ್ಥ ಮಾಡಿಕೊಳ್ತಾರೆ. ಭಾರತದಲ್ಲಿ ಇರತಕ್ಕಂಥ ಪುಣ್ಯಜೀವಿಗಳಿಗೆ ಮಾತ್ರ ಈ ಭಾಗ್ಯ ಇಲ್ಲ. ಅವು ಸಂಸ್ಕೃತದಲ್ಲಿದ್ದದ್ದನ್ನು ಪಾಶ್ಚಾತ್ಯರು ಇಂಗ್ಲೀಷಿಗೆ ಅನುವಾದ ಮಾಡಿದ್ದನ್ನು ಓದಿ ಅರ್ಥ ಮಾಡಿಕೊಳ್ಳೋ ಪ್ರಾಣಿಗಳು. ಇವುಗಳಿಗೆ ಏನು ಅರ್ಥ ಆಗಬೇಕು, ಏನು ಸಿದ್ಧಾಂತ ಗೊತ್ತಾಗಬೇಕು, ಏನು ಇಂಡಿಯನ್ ಫಿಲಾಸಫಿ ಗೊತ್ತಾಗಬೇಕು. ಈ ದುರಂತ ಪ್ರಪಂಚದಲ್ಲಿ ಯಾವ ಜನಾಂಗಕ್ಕೂ ಇಲ್ಲ. ಅದರಿಂದ ಇದು ಸೈಕಾಲಜಿ, ಇದೆಲ್ಲ ಎಷ್ಟು ಸುಂದರವಾಗಿದೆ. ಯಾವ ಇಂಗ್ಲೀಷ್ನಲ್ಲಿ ಹೇಳೋದ್ರಿ ಇದನ್ನು? ಇಂಗ್ಲೀಷರಿಗೆ ಕನಸಿನಲ್ಲಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕೃಷ್ಣ ಹೇಳೋದು ಸೈಕಾಲಜಿ. ಹೇಳ್ತಾನೆ ಇದು ಸೈಕಾಲಜಿ. ನೀನು ಸಂಸಾರದಲ್ಲಿ ಇರು, ಸಂಸಾರವನ್ನು ಪ್ರೀತಿಸು, ಎಲ್ಲರನ್ನೂ ಪ್ರೀತಿಸು, ಎಲ್ಲರ ಜೊತೆಗೂ ಚೆಂದ ಇರು, ಆದರೆ ಯಾವುದನ್ನು ಹಚ್ಚಿಕೋಬೇಡ ಅಂತಾನೆ. ಇದೊಂದು ಸ್ಟೇಜು. ಅವರು ಸಂಸಾರ ಬಿಟ್ಟು ತೊಲಗು, ಮನೆ ಬಿಟ್ಟು ಹೇಳಿದರೆ ಆ ಥರ ಹೆಂಡತಿ ಮಕ್ಕಳು ಹೇಳಿದ್ರೆ ಓಡಿ ಹೋಗು ಅಂತ ಹೇಳೋಲ್ಲ ಅವನು. ಎಲ್ಲರ ಜೊತೆಗೂ ಇರು, ಚೆನ್ನಾಗಿ ಇರು, ಪ್ರೀತಿಯಿಂದ ಬದುಕು, ಪ್ರೀತಿಸಿ ಬದುಕು, ಆದರೆ ಯಾವುದನ್ನು ಹಚ್ಚಿಕೋಬೇಡ ಅಂತ. ಅಂದರೆ ಇದು ಒಂಥರ ಅದು ಎದುರು ನಡೆಯುವಂಥದ್ದೆಲ್ಲ ಅದೊಂದು ಡಿವೈನ್ ಪ್ಲೇ. ನನ್ನ ಬದುಕಿನಲ್ಲಿ ಭಗವಂತ ನನ್ನ ಬದುಕಿನಲ್ಲಿ ರೂಪಿಸಿದ ಒಂದು ನಾಟಕ. ಪ್ರತಿಯೊಬ್ಬರ ಜೀವನವೂ ಒಂದೊಂದು ನಾಟಕ. ಅದನ್ನು ನಾವು ಪ್ರೇಕ್ಷಕರಾಗಿ ಎಂಜಾಯ್ ಮಾಡೋಣ. ಇಷ್ಟೇ ವ್ಯತ್ಯಾಸ. ಏನು ಅಂದರೆ ನಾವು ನಾಟಕದಲ್ಲಿ ಪಾತ್ರಧಾರಿಗಳಲ್ಲ, ಪ್ರೇಕ್ಷಕರು ಮಾತ್ರ. ಅಂದರೆ ಪ್ರೇಕ್ಷಕರ ಪಾತ್ರ ಮಾತ್ರ ಧರಿಸ್ತೇವೆ ನಾವು. ಸ್ಟೇಜಿನಲ್ಲಿ ಹತ್ತಿ ಪಾತ್ರ ಇಲ್ಲ ನಮಗೆ. ಆದರೆ ಇಲ್ಲಿ ನಾವು ಎರಡೂ ಹೌದು. ವಿ ಆರ್ ಬೋತ್ ಸ್ಪೆಕ್ಟೇಟರ್ಸ್ ಆ್ಯಂಡ್ ಆ್ಯಕ್ಟರ್ಸ್. ಈ ಜೀವನ ನಾಟಕದಲ್ಲಿ ಪಾತ್ರಧಾರಿಗಳು ಹೌದು, ಅದನ್ನು ನೋಡಿ ಆನಂದಿಸುವವರು ನಾವೇ ಆಡುವುದು, ನಾವೇ ನೋಡುವುದು ಅಷ್ಟೇ. ಆದರೆ ಇದನ್ನು ಒಂದು ಹೀಗೆ ನಾವು ಅನುಸಂಧಾನದಿಂದ ಬದುಕನ್ನು ಅಬ್ಸರ್ವ್ ಮಾಡಿದರೆ ಆಸಕ್ತಿ ತೀರಾ ಅದಿಲ್ಲದೆ ನನಗೆ ಬದುಕೇ ಇಲ್ಲ, ನೀನಿಲ್ಲದೆ ನಾನು ಬದುಕಲಾರೆ ಅಂತ ಪ್ರೇಮಪತ್ರ ಬರೆಯುವ ಸ್ಥಿತಿಗೆ ಹೋಗಬೇಡ. ಅಲ್ಲ, ಒಂದು ತಮಾಷೆ, ಅದು ಒಂದು ಏಜಿನಲ್ಲಿ ಹಾಗೆ ಬರೀಬೇಕು ಅಂತ ಅನಿಸುತ್ತೆ ಎಲ್ರಿಗೂ. ನಮ್ಮ ಮನೇಲಿ ಒಂದು ಇನ್ಸಿಡೆಂಟ್ ಆಯಿತು. ನನ್ನ ಮಗಳು ಕಾಲೇಜಿನಲ್ಲಿ ಕಲಿತಾ ಇದ್ಲು. ಅವಳ ಕ್ಲಾಸ್ಮೇಟ್ ಒಬ್ಬ ಮನೆಗೆ ಬಂದ, ನಿನ್ನನ್ನು ನಾನು ಮದುವೆ ಮಾಡಿಕೊಳ್ತೇನೆ, ನೀನು ಅಲ್ಲ ಅಂತ ಹೇಳಬಾರ್ದು, ನೀನೇ ನನಗೆ ಹೆಂಡತಿ ಆಗಬೇಕು ಅಂದ. ಅವಳನ್ನು ನನಗೆ ಇಂಟ್ರೆಸ್ಟ್ ಇಲ್ಲಪ್ಪ, ನೀನು ಬೇರೆ ಯಾವುದಾದ್ರು ನೋಡ್ಕೊ ಅಂದ. ಅವನು ಹೇಳೋದುಂಟೆ, ಇದು ನಮ್ಮನೇ ಹೇಳೋದು, ನೀನು ಆಗೋಲ್ಲ ಅಂತ ಹೇಳಿದ್ರೆ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂದ. ಅದಕ್ಕೆ ನನ್ನ ಮಗಳು ಹೇಳಿದ್ಲು, ಒಂದು ಹೆಣ್ಣು ಸಿಗಲಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ದುರ್ಬಲನಾಗಿದ್ದರೆ ನೀನು ಆತ್ಮಹತ್ಯೆ ಮಾಡ್ಕೊ, ಏನು ಅಡ್ಡಿ ಇಲ್ಲ, ನನ್ನಿಂದ ಆಕ್ಷೇಪ ಇಲ್ಲ ಅಂತ ಹೋಗಿ ಬೇರೆ ಮದುವೆ ಮಾಡಿಕೊಂಡ ತಕ್ಷಣ. ಆತ್ಮಹತ್ಯೆ ಮಾಡಿಕೊಳ್ಳಲಿಲ್ಲ. ಇದು ಅಂದರೆ ಅವೆಲ್ಲ ಉದ್ವೇಗದ ಕ್ಷಣಗಳಲ್ಲಿ ಬರುವ ಮಾತುಗಳು. ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೇಳಿದರೆ ಯಾರು ಆತ್ಮಹತ್ಯೆ, ಒಂದು ಸಂಗತಿ ಇದು, ಯಾರು ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೇಳ್ತಾನೆ ಅವನು ಅಥವಾ ಅವಳು ಎಂದು ಆತ್ಮಹತ್ಯೆ ಮಾಡಿಕೊಳ್ಳೋಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳೋರು ಹೇಳೋಲ್ಲ, ಹೇಳೋರು ಮಾಡಿಕೊಳ್ಳೋಲ್ಲ.
ಇದು ಕಚ್ಚು ನಾಯಿ ಬೊಗಳಲ್ಲ ಇದ್ದಾಗೆ ಅದು. ನಾನು ಯಾವಾಗಲೂ ಜಗಳ ಮಾಡಿಕೊಂಡು ನಾನು ಹತ್ತು ಬಿಡ್ತೇನೆ, ನಾನು ಬಾವಿ ಹಾರಿ ಬಿಡ್ತೇನೆ ಅಂತ ಹೇಳ್ತಾರಲ್ಲ, ನೀವು ಧೈರ್ಯವಾಗಿ ಹೇಳ್ಬೋದು ಹಾರು ಅಂತ. ಹಾಗೆ ಹೇಳಿದರೆ ತೆಪ್ಪಬಿಡ್ತಾರೆ, ಹೋಗೋಲ್ಲ, ಹಾರೋಲ್ಲ. ಯಾಕೆಂದರೆ ಯಾರೂ ಕೂಡ ಡಿಕ್ಲೇರ್ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳೋಲ್ಲ. ಇದು ಸೈಕಾಲಜಿ. ಆದ್ದರಿಂದ ದುಃಖ ದೋಷಾನುದರ್ಶನಂ ಆಸಕ್ತಿ ಅನಭಿಶ್ವಂಗ. ಅದು ಇಲ್ಲದೆ ನನಗೆ ಅಸ್ತಿತ್ವ ಇಲ್ಲ, ನನ್ನ ಬದುಕು ಅನ್ನೋದು ನನ್ನ ಫ್ಯಾಮಿಲಿಯೇ ನನ್ನ ಬದುಕು, ನನ್ನ ಸಂಪಾದನೆಯೇ ನನ್ನ ಬದುಕು, ನನ್ನ ಸಂಪತ್ತೇ ನನ್ನ ಬದುಕು, ಅದು ಬಿಟ್ಟು ನನಗೆ ಅಸ್ತಿತ್ವ ಇಲ್ಲ ಅಂತ ಓವರ್ ಅಟ್ಯಾಚ್ಮೆಂಟ್ ತಿಳ್ಕೊಬೇಡ. ಆದರೆ ಅದನ್ನು ಹಚ್ಚಿಕೊಂಡು ಕೊರಗಬೇಡ. ಮತ್ತು ಪ್ರೀತಿಸು, ಯಾವುದನ್ನು ಹಚ್ಚಿಕೊಳ್ಳದೆ ನಿರಾಳವಾಗಿ ಇದ್ದುಬಿಡು. ಎಲ್ಲ ಜೀವನದಲ್ಲಿ ನಡೆಯುವಂಥ ಘಟನೆಗಳಂತೆ ನಮ್ಮ ಮನೆಯಲ್ಲಿಯೂ ನಡೆಯೋದು ಒಂದು ಘಟನೆ, ನಾಟಕ ಅಷ್ಟೇ. ಯಾಕೆ ತಲೆಕೆಡಿಸಿಕೊಳ್ತಿ? ಪಕ್ಕದ ಮನೆಯಲ್ಲಿ ಏನಾದರೂ ಆದರೆ ಯಾಕೆ ತಲೆಕೆಡಿಸಿಕೊಳ್ಳಲ್ಲ? ನಮಗೆ ಸಂಬಂಧಪಟ್ಟದ್ದಲ್ಲ, ಇದು ನಿನಗೆ ಸಂಬಂಧಪಟ್ಟದ್ದಲ್ಲ, ಇಡೀ ಪ್ರಪಂಚ ನಮಗೆ ಸಂಬಂಧಪಟ್ಟದ್ದಲ್ಲ. ಅದನ್ನು ನಾಟಕ ಸೂತ್ರಧಾರ ಡೈರೆಕ್ಟರ್ ಬೇರೆ ಇದ್ದಾನೆ, ನಾವ್ಯಾಕೆ ತಲೆಸ್ಬೋದು? ಯಾವತ್ತೂ ನಾವು ಹೇಳಿದ ಹಾಗೆ ನಾಟಕ ನಡೆಯೋಲ್ಲ. ನಮ್ಮನೇ ನಾಟಕ ಕೂಡ ಡೈರೆಕ್ಟರ್ ಹೇಳಿದಾಗ ನಡೆಯೋದು. ಡೈರೆಕ್ಟರ್ ಇದು ಸಂಬಡಿ ಎಲ್ಸ್ ಇಸ್ ದ ಡೈರೆಕ್ಟರ್, ವಿ ಆರ್ ನಾಟ್ ದ ಡೈರೆಕ್ಟರ್ಸ್. ಮತ್ತು ಯಾಕೆ ತಲೆ ಉಳಿಸಿ? ಡೈರೆಕ್ಟರ್ ಹೇಳಿದ ಹಾಗೆ ಇದು ನೋಡಿ, ಇದು ಅದ್ಭುತ. ಅಂದರೆ ಇದು ಸಾಧ್ಯವೋ ಅಂತ. ಇದು ಸಾಧ್ಯ ಅನ್ನೋದಕ್ಕೆ ಒಂದು ಕಥೆ ಇದೆ ಭಾಗವತದಲ್ಲಿ. ಏನಂದರೆ ವೃತ್ರಾಸುರನಿಗೂ ಇಂದ್ರನಿಗೂ ಯುದ್ಧ ಆಗುತ್ತೆ. ವೃತ್ರಾಸುರನಿಗೂ ಇಂದ್ರನಿಗೂ ಯುದ್ಧ ಆದಾಗ ವೃತ್ರಾಸುರ ದೊಡ್ಡ ಜ್ಞಾನಿ, ಅವನು ಶಾಪಗ್ರಸ್ತನಾಗಿ, ಮತ್ತೊಬ್ಬ ವೃತ್ರ ಅಸುರನೇ ಅವನಲ್ಲ, ಇವನು ಶಾಪಗ್ರಸ್ತ ವೃತ್ರ. ಇವ ದೊಡ್ಡ ಜ್ಞಾನಿ, ದೊಡ್ಡ ಭಗವದ್ಭಕ್ತ. ಅವನು ಯಾವುದೋ ಒಂದು ಶಾಪದ ಬಲದಿಂದ ವೃತ್ರನಾಗಿ ಹುಟ್ಟಿದ್ದಾನೆ. ಇಂದ್ರ ಅವನನ್ನು ಕೊಲ್ಲಬೇಕಾಗಿ ಬಂದಿದೆ. ಈ ವೃತ್ರಾಸುರನ ವಿದ್ವತ್ತೆ ನೋಡಿ, ಅಯ್ಯೋ ಇವನನ್ನು ಕೊಲ್ಲಬೇಕಲ್ಲ, ಇವನು ಹೇಗೆ ಕೊಲ್ಲೋದು ಅಂತ ಇವನಿಗೆ ಹೆಸಿಟೇಷನ್ನು, ಕೈ ಮುಂದೆ ಹೋಗೋಲ್ಲ. ಇಂದ್ರನಿಗೆ ಕೊಲ್ಲಿಕ್ಕೆ ಆಗೋಲ್ಲ, ಹೇಗೆ ಕೊಲ್ಲುವುದು ಇವನನ್ನು? ಇಂಥ ನಾಲೆಜು, ಇಂಥ ವಿದ್ವಾಂಸ, ಇವನನ್ನು ಹೇಗೆ ಕೊಲ್ಲುವುದು ಅಂತ. ಆವಾಗ ವೃತ್ರಾಸುರ ಒಂದು ಮಾತಾಡಿ ನೋಡಿ, ಇದು ನಿಜವಾದ ನಾಟಕವನ್ನು ಪ್ರೇಕ್ಷಕರಾಗಿ ನೋಡೋದು ಹೇಗೆ ಅಂದರೆ, ವೃತ್ರಾಸುರ ತೋರಿಸಿ ಅವನೇನು ಹೇಳ್ತಾನೆ ಗೊತ್ತಾ? ಇಂದ್ರ, ಇದೊಂದು ನಾಟಕ ನಾವು ಆಡ್ತಾ ಇದ್ದೇವೆ. ಭಗವಂತನ ನಿರ್ದೇಶನದಲ್ಲಿ ನಿನ್ನ ಮತ್ತು ನನ್ನ ನಾಟಕ ನಡೆದಿದೆ. ಇದರಲ್ಲಿ ಭಗವಂತ ನಮಗೆ 2 ಪಾತ್ರ ಕೊಟ್ಟಿದ್ದಾರೆ. ಏನು ಅಂದರೆ, ನಿನಗೆ ಕೊಲ್ಲೋ ಪಾತ್ರ, ನನಗೆ ಸಾಯೋ ಪಾತ್ರ. ಎರಡನ್ನೂ ಚೆನ್ನಾಗಿ ಅಭಿನಯಿಸೋಣ, ಮುಂದುವರಿಸು ಅಂತ. ನೀನು ಕೊಲ್ಲು, ನಾನು ಇದು ನೋಡಿ, ಇದು ನಿಜವಾದ ನಾಟಕ. ನಮ್ಮ ಬದುಕನ್ನೇ ನಾವು ಪ್ರೇಕ್ಷಕ. ಅವನು ಹೇಳ್ತಾನೆ, ಭಗವಂತ ನನಗೆ ಕೊಲ್ಲೋ ಪಾತ್ರ, ಸಾಯೋ ಪಾತ್ರ ಕೊಟ್ಟಿದ್ದಾನೆ, ನೀನು ಕೊಲ್ಲೋ ಪಾತ್ರ ಕೊಟ್ಟಿದ್ದಾನೆ, ಚೆನ್ನಾಗಿ ಅಭಿನಯಿಸಯ್ಯ, ಯುದ್ಧ ಮಾಡು, ಕೊಲ್ಲು ನನ್ನನ್ನು, ಯಾಕೆಂದರೆ ನಾನು ಸಾಯೋ ಪಾತ್ರ ಅಭಿನಯಿಸಬೇಕಾಗಿದೆ. ದಿಸ್ ಈಸ್ ಬ್ಯೂಟಿ. ಜೀವನದಲ್ಲಿ ಏನು ದುರಂತ ಬಂತೋ ಅದು ನಮ್ಮ ಪಾಲಿಗೆ ಬಂದ ಪಾತ್ರಾಭಿನಯ ಅಂತ ಅನ್ನೋ ಭಾವನೆಯಿಂದ ಬದುಕು, ದುಃಖ ಆಗೋಲ್ಲ. ಅಸಕ್ತಿ ಅನಭಿಶ್ವಂಗ ಪುತ್ರದಾರ ಗೃಹಾದಿಷು. ನಮಗೆ ಕಣ್ಣಲ್ಲಿ ನೀರು ಬಂದರೆ ಅದು ಇಂಥ ಅದ್ಭುತ ವಿಷಯಗಳನ್ನು ಯೋಚನೆ ಮಾಡಿ ಬರಬೇಕು ಹೊರತು ದುಃಖದಿಂದ ಬರಬಾರದು. ಎಂಥ ಅದ್ಭುತವಾದ ಮಾತನ್ನು ಕೃಷ್ಣ ಹೇಳಿದ ಅಂತ ನೀರು ಬರಬೇಕು ಕಣ್ಣಲ್ಲಿ, ಅಯ್ಯೋ ಅಂತ ನೀರು ಬರಬಾರ್ದು. ಯಾಕೆಂದರೆ ಜೀವನದಲ್ಲಿ ಅಯ್ಯೋ ಅಂತ ಹೇಳುವಂಥ ಪ್ರಸಂಗವೇ ನಡೆಯೋಲ್ಲ. ಯಾವುದು ನಡಿಬೇಕೋ ಅದು ನಡೆಯುತ್ತೆ, ಅದನ್ನು ತಡೆಯೋ ಹಾಗಿಲ್ಲ. ಮತ್ತು ಕೂಗುವುದು ಯಾಕೆ? ನಾವು ಅದನ್ನು ಪ್ರೇಕ್ಷಕರಾಗಿ ಎಂಜಾಯ್ ಮಾಡೋಣ. ಅದ್ಭುತವಾದ ಮನಃಶಾಸ್ತ್ರ ಇದು, ಭಾರೀ ಭಯಂಕರ ಮನಃಶಾಸ್ತ್ರ. ಸಾಮಾನ್ಯ ಹಂತದಲ್ಲಿ ಇದು ಜೀರ್ಣಿಸಿಕೊಳ್ಳಿಕ್ಕಾಗುವಂಥ ಮನಃಶಾಸ್ತ್ರ ಅಲ್ಲ. ಆದರೆ ಒಂದಲ್ಲ ಒಂದು ದಿವಸ ಮನುಷ್ಯ ಈ ಹಂತಕ್ಕೆ ತಲುಪದೇ ಇದ್ದರೆ ಸಾಧನೆ ಇಲ್ಲ. ಅಸಕ್ತಿ ಅನಭಿಶ್ವಂಗ ಪುತ್ರದಾರ ಗೃಹಾದಿಷು. ಆಮೇಲೆ ಅದು ಬಂದಾಗ ಏನಾಗುತ್ತೆ, ಇದೊಂದು ನಾಟಕ ಅಂತ ಆದಾಗ ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಅಂತ ಅಂದ್ಬಿಟ್ಟು, ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಆಗ ಜೀವನದಲ್ಲಿ ಇಷ್ಟವಾದ ಸಂಗತಿ ನಡೆಯಬಹುದು, ಅನಿಷ್ಟವಾದ ಸಂಗತಿ ನಡೆಯಬಹುದು. ಆವಾಗ ಎಲ್ಲ ಸಮಯದಲ್ಲೂ ಸಮಚಿತ್ತತ್ವಂ, ಏರುಪೇರು ಆಗುವುದಿಲ್ಲ. ಇಷ್ಟ ಆದ ಕೂಡಲೇ ಹಾರಾಟವೂ ಇಲ್ಲ, ಅನಿಷ್ಟ ಆದಾಗ ಕುಗ್ಗುವುದೂ ಇಲ್ಲ, ಇಷ್ಟ ಆದಾಗ ಹಿಗ್ಗುವುದೂ ಇಲ್ಲ. ಆಯಿತು, ಹೌದು, ಆಯಿತು, ಏನು ಮಾಡೋದು, ಆಯಿತು, ಆಗ್ತಾ ಇರುತ್ತದೆ. ಯಾವುದು ನಡೀತದೋ ಅದು ಸಹಜವಾಗಿ ನಡೀತಾ ಇರ್ತದೆ. ಅದು ನಡೀತು ಅಂತ ನಾವು ಹಾರುವುದಕ್ಕೂ ಅರ್ಥ ಇಲ್ಲ, ಕುಗ್ಗುವುದಕ್ಕೂ ಅರ್ಥ ಇಲ್ಲ, ಹಿಗ್ಗುವುದಕ್ಕೂ ಅರ್ಥ ಇಲ್ಲ. ಸಹಜವಾಗಿ ನಡೆಯುವಂಥದ್ದು. ಅದರಿಂದ ಇಷ್ಟ ಅನಿಷ್ಟಗಳು ಬಂದೊದಗಿದಾಗ ಮನಸ್ಸಿನ ಸಮತೋಲವನ್ನು ಕಳ್ಕೋಬೇಡ. ಯಾಕೆಂದರೆ ಎರಡೂ ಅಪಾಯಕಾರಿ. ವೀಕ್ ಹಾರ್ಟ್ ಇದ್ದವರಿಗೆ ಡಾಕ್ಟ್ರು ಹೇಳ್ತಾರೆ, ಭಾರಿ ಸಂತೋಷದ ಸುದ್ದಿ, ಅಯ್ಯೋ ಅವ್ರ ಹತ್ರ ಹೇಳಿಬಿಡಿ, ಅವ್ರು ವೀಕ್ ಹಾರ್ಟು ಅವ್ರದ್ದು. ಸಂತೋಷ ಸುದ್ದಿ ಕೇಳಿದ್ರೆ ಹಾರ್ಟ್ ಫೇಲ್ ಆಗಿಬಿಡುತ್ತೆ.
ಸಂತೋಷಕ್ಕೆ ದುಃಖದಿಂದ ಹಾರ್ಟ್ ಫೇಲ್ ಆಗುತ್ತೆ, ಅಷ್ಟೇ ಪಾಸಿಬಿಲಿಟಿ ತುಂಬ ಸಂತೋಷ ಸುದ್ದಿಗಳು ತಡ್ಕೊಳ್ಳಿಕ್ಕಾಗಲ್ಲ, ಸತ್ತು ಹೋಗ್ತಾರೆ. ಹಾಗಾದರೆ ಈ ಏನು ಉಪಯೋಗ ಹೇಳಿ? ಸಂತೋಷದ ಸುದ್ದಿಯೂ ಕೇಳಿ ಸಾಯೋದೇ ಆದರೆ ಸಂತೋಷ ಯಾರಿಗೆ ಬೇಕು? ಸಂತೋಷ, ತುಂಬ ಸಂತೋಷ, ಅದು ಓವರ್ ಜಾಯ್, ಅದು ತಡ್ಕೊಳ್ಳಿಕ್ಕಾಗದೆ ಹಾರ್ಟ್ ಬ್ರೇಕ್ ಆಗಿಬಿಡತ್ತೆ. ಅದನ್ನೊಂದು ಒಳ್ಳೆಯ ಸುದ್ದಿ, ತುಂಬ ಸಂತೋಷದ ಅನಿರೀಕ್ಷಿತವಾದ ಆಕಸ್ಮಿಕವಾದ ಮಹತ್ವದ ಸಂತೋಷದ ಸುದ್ದಿಯನ್ನು ಹಾರ್ಟ್ ಪೇಷಂಟ್ಗೆ ಹೇಳಬೇಡಿ ಅಂತಾರೆ ಡಾಕ್ಟ್ರು. ಹಾಗೆ ದುಃಖದ ಸುದ್ದಿ ಹೇಳಬೇಡಿ. ದುಃಖ ಸುದ್ದಿ ಹೇಳಿದ್ರು ತಡ್ಕೊಳ್ಳಿಕ್ಕಾಗೋದಿಲ್ಲ, ಹಾರ್ಟ್ನಲ್ಲಿ ಸ್ಟ್ರೆಂತ್ ಇಲ್ಲ, ತಡ್ಕೊಳ್ಳೋ ತಾಕತ್ತಿಲ್ಲ. ದುಃಖವನ್ನು ತಡ್ಕೊಳ್ಳೋ ತಾಕತ್ತಿಲ್ಲ, ಸುಖವನ್ನು ತಡ್ಕೊಳ್ಳೋ ತಾಕತ್ತಿಲ್ಲ. ಯಾಕೆಂದರೆ ನಾವು ಇಡೀ ಜೀವಮಾನದಲ್ಲಿ ಸುಖ ಬಂದಾಗ ಹಾರಾಡಿದೆವು, ದುಃಖ ಬಂದಾಗ ಕುಗ್ಗಿದೆವು. ಅದು ಹಾರ್ಟ್ಗೆ ಈಗ ದುಃಖ ಸುಖಗಳನ್ನು ರಿಸೀವ್ ಮಾಡುವ ಕೆಪಾಸಿಟಿ ಹೊರಟೋಗ್ಬಿಟ್ಟಿದೆ ಆ ಹಾರಾಟದಿಂದಾಗಿ. ಅದು ಕೃಷ್ಣ ಹೇಳ್ತಾನೆ, ಸುಖ ಬಂದಾಗ ಯಾಕೆ ಹಾರಿದಿ? ಮತ್ತು ಅಲ್ಲ, ಹಗಲು ಬಂತು ಅಂತ ಯಾರು ಹಾರುತ್ತಾರ? ರಾತ್ರಿ ಬಂತು ಅಂತ ಯಾರು ಕೂಗ್ತಾ ಕೂತ್ಕೊಳ್ತಾರೆ? ತಲೆಗಳು ಅಯ್ಯೋ ರಾತ್ರಿ ಬಂತಲ್ಲ, ಯಾವಾಗ ಬೆಳಗಾಗುತ್ತೆ ಅಂತ ಕೂಗ್ತಾ ಕೂತ್ಕೊಳ್ತಾರೆ? ಇಲ್ಲ, ಯಾಕೆಂದರೆ ಕೂಗಿದ್ರಿಂದ ಹೋಗೋದಿಲ್ಲ, ಕೂಗದೇ ಇದ್ದರೆ ಬೆಳಗಾಗತ್ತೆ. ಯಾವುದು ಜೀವನದಲ್ಲಿ ಅನಿವಾರ್ಯವೋ ಅದಕ್ಕೋಸ್ಕರ ಕೂಗುದು ಯಾಕೆ, ಕುಣಿಯುವುದು ಯಾಕೆ? ಅಥವಾ ಕುಣಿಬೇಕಿದ್ದರೆ ಯಾವಾಗಲೂ ನೋಡಿ, ಸುಖ ಬಂತು ಅಂದರೆ ಕುಣಿಯೋದಲ್ಲ, ಮತ್ತು ಸುಖ ಬಂತು ಅಂದರೆ ತಲೆ ಬಿಸಿ ಮಾಡಿಕೊಳ್ಳಿ ಶುರು ಮಾಡಬೇಕು. ಯಾಕೆ? ಸುಖ ನೆಕ್ಸ್ಟ್ ಚೇಂಜ್ ಏನು? ಸುಖಸ್ಯಾನಂತರಂ ದುಃಖಂ. ಸುಖ ಬಂತು ಅಂದರೆ ಅದು ನೆಕ್ಸ್ಟ್ ದುಃಖ ಬರುತ್ತೆ. ಸ್ವಾಮಿಯನ್ನು ನನಗೀಗ ಸುಖ ಬಂತು ಅಂದರೆ ಭಯ ಆಗಲಿ ಶುರುವಾಗಿದೆ, ನೆಕ್ಸ್ಟ್ ಏನು ದುಃಖ. ದುಃಖ ಆಯಿತು, ಖುಷಿ ಪಡಿ, ಯಾಕಂದ್ರೆ ನೆಕ್ಸ್ಟ್ ಏನು ಸುಖ. ಕೃಷ್ಣ ಇದನ್ನೇ ಹೇಳೋದು. ಒಂದು ಮಗು ಹುಟ್ಟಿದಾಗ ಸಕ್ಕರೆ ಹಂಚ್ತಿರಲ್ಲ, ಸಕ್ಕರೆ ಹಂಚಬೇಡಿ. ಮಗು ಹುಟ್ಟಿದ ಕೂಡಲೇ ತಲೆಗೆ ಇಟ್ಕೊಂಡು ಕೂತ್ಕೊಳ್ಳಿ. ಏನು ಇಲ್ಲರಿ ನನಗೊಂದು ಮಗು ಹುಟ್ಟಿತು ಅದೇ ತಲೆ ಬಿಸಿ. ಅಲ್ಲರಿ ಮಗು ಹುಟ್ಟಿದ ತಲೆ ಬಿಸಿ ಅಲ್ಲ, ನಮ್ಮ ಮನೇಲಿ ಒಂದು ಸಾಯೋ ಮೆಂಬರ್ ಜಾಸ್ತಿ ಆಯ್ತಲ್ಲ ಅದೇ ತಲೆ ಬಿಸಿ. ಇಬ್ಬರೇ ಇದ್ದೇವೆ ನಾವು ಸಾಯೋ ಮೆಂಬರ್ಸು, ಒಂದು ಮಗು ಹುಟ್ಟಿದ್ದು 3 ಜನ ಆಯ್ತಲ್ಲ ಮನೇಲಿ ಸಾಯೋ ಮೆಂಬರು, ಬಿಸಿ ತಲೆ ಬಿಸಿ. ಅಯ್ಯೋ ಅಳೋದು, ಕಡೆ ಎಲ್ಲ ಸಮಾಧಾನ ಮಾಡೋದು. ಊರಿನವ್ರು ಬಂದು ಅವನಿಗೆ ಸಕ್ಕರೆ ಕೊಡೋದು. ತಲೆ ಬಿಸಿ ಮಾಡ್ಕೋಬೇಡ, ಮಗು ಆಯಿತು ಅಂತ ನಾವಿದ್ದೇವೆ, ಬೇಜಾರು ಮಾಡಬೇಡ ಅಂತ. ಹೀಗೂ ಮಾಡ್ಬೋದಲ್ಲ. ನೋ, ಇಟ್ಸ್ ಆಲ್ ಕಾನ್ಸೆಪ್ಟ್. ನಾವು ಸುಖ ದುಃಖ ಅನ್ನೋದು, ಒಂದು ಮಗು ಸುಖ ಕೊಟ್ಟಿದ್ದು ಯಾಕೆ ಅಂದರೆ ಅದೊಂದು ಏನೋ ನಾನು ಅಪ್ಪ ಅದೇ ಅಂತ. ಆ ಮಗು ಅಂದರೆ ಒಂದು ಸಾಯೋ ಮೆಂಬರ್ ಅಂದರೆ ದುಃಖದ ಸಂಗತಿ. ಯಾವುದು ಸುಖದ ಸಂಗತಿ, ಯಾವುದು ದುಃಖದ ಸಂಗತಿ? ನಾವು ಅದನ್ನು ಹೌ ವಿ ಲುಕ್ ಇನ್ ಟು ಇಟ್ ಅಷ್ಟೇ. ನಾವು ಅದನ್ನು ಹೇಗೆ ನೋಡ್ತೇವೆ ಅನ್ನೋದರಿಂದ ಸುಖವೇ ದುಃಖ ಆಗಬಹುದು, ದುಃಖವೇ ಸುಖ ಆಗಬಹುದು. ಆದ್ದರಿಂದ ಇದನ್ನು ಇಷ್ಟಾನಿಷ್ಟೋಪಪತ್ತಿಷು, ಇಷ್ಟ ಅನಿಷ್ಟ ಅಂತ ನಾವು ಅದಕ್ಕೆ ಲೇಬಲ್ ಹಚ್ಚುವುದೇ ತಪ್ಪು ಅಂತ. ಯಾವುದು ಇಷ್ಟ? ನಾವು ಇಷ್ಟ ಅಂತ ತಿಳ್ಕೊಂಡದ್ದು ಇಷ್ಟ, ಅದು ಇಷ್ಟವೇ ಆಗಿರಬೇಕಾಗೇನೂ ಇಲ್ಲ. ನಾವು ಅನಿಷ್ಟ ಅಂತ ತಿಳ್ಕೊಂಡದ್ದು ಅನಿಷ್ಟ, ಅದು ಅನಿಷ್ಟ ಆಗಿರಬೇಕಾಗಿಲ್ಲ, ನಾವು ತಿಳ್ಕೊಂಡಿರೋದು. ನಾವು ಅನಿಷ್ಟ ಅಂತ, ಇದು ಅನಿಷ್ಟ ಇದು ಇಷ್ಟ. ಅದಕ್ಕೆ ಏನು ಹೇಳ್ತಾರೆ ಅಂದರೆ ಹಿಂದಿನವರು, ಬಿ ಚೈಲ್ಡ್ ಲೈಕ್ ಅಂತ, ಚಾಯ್ಸ್ಲೆಸ್ ಅಬ್ಸರ್ವೇಷನ್ ಲೈಕ್ ಎ ಚೈಲ್ಡ್. ಇದು ಇಷ್ಟ ಅನಿಷ್ಟೋಪತ್ತಿಷ್ಟು ಸಮಚಿತ್ತವು. ಮಗುವಿನಂತೆ, ಈ ಪುಟ್ಟ ಮಗು ಉಂಟಲ್ಲ, ತೊಟ್ಲಲ್ಲಿರೋ ಮಗು, ಅದಕ್ಕೆ ಇಷ್ಟ ಅನಿಷ್ಟ ಉಂಟ? ಇದೇ ನನ್ನ ಕಣ್ಣು ಮುಂದೆ ಬರಬೇಕು, ಇದೇ ಇರಬೇಕು, ಹೀಗೆ ಏನಿಲ್ಲ. ಅದು ಈ ಕಣ್ಣರಳಿ ಎಲ್ಲವನ್ನೂ ನೋಡುತ್ತೆ. ಏನನ್ನು ಎದುರು ಹಿಡಿದ್ರು ನೋಡಿ ಸಂತೋಷ ಪಡುತ್ತೆ. ಅದು ಮಗುವಿಗೆ ಚಾಯ್ಸ್ ಇಲ್ಲ, ಚಾಯ್ಸ್ಲೆಸ್ ಅಬ್ಸರ್ವೇಷನ್. ಏನು ಎದುರು ಸಿಕ್ಕಿದ್ರು ನೋಡೋದು, ಖುಷಿ ಪಡೋದು ಅಷ್ಟೇ. ಅದಕ್ಕೆ ನಗುವುದು ಒಂದೇ ಗೊತ್ತು, ಏನು ನೋಡಿದ್ರು ನಗತ್ತೆ. ಅದು ಮಕ್ಕಳಿಗೆ ಈವನ್ ಕನಸು ಬಿದ್ದಾಗ ಕೂಡ, ನಮ್ಮ ಕನಸಿನಲ್ಲಿ ನಾವು ಹೆದರ್ಕೊಂಡು ಚೀರ್ಕೊಳ್ಳೋದು, ಹೆದರ್ಕೊಂಡು ಹೇಳೋದು ಎಲ್ಲ ಉಂಟು. ಮಗು ತಾಯಂದಿರಿಗೆ ಗೊತ್ತಿದೆ, ಮಗು ನಿದ್ರೆ ಬಂದಾಗ ಕನಸಿನ ಕೂಡ ನಗ್ತಾ ಇರ್ತದೆ. ಅದಕ್ಕೆ ಕನಸಿನಲ್ಲಿ ಆನಂದವೇ. ಯಾಕೆಂದರೆ ಚಾಯ್ಸ್ ಇಲ್ಲ. ನಮಗೆ ಏನು ಕನಸಿನಲ್ಲಿ ಗಂಡಸರಿಗೆ ನಾನು ಇವತ್ತು ಮಲ್ಕೊಂಡಾಗ ರಾತ್ರಿ ಒಳ್ಳೆ ಅಪ್ಸರಸ್ತ್ರೀ ಬರಬೇಕು ಅಂತೆಲ್ಲ ನಿರೀಕ್ಷೆ ಇರುತ್ತೆ, ಅದು ಬರೋಲ್ಲ, ಡಿಸಪಾಯಿಂಟ್ಮೆಂಟು. ಮಕ್ಕಳಿಗೆ ಅದಿಲ್ಲೇ ಇಲ್ಲ. ಏನು ಕಂಡಿದ್ದು ಕೊಂಡು ನಗ್ತಾ ಇರ್ತವೆ, ಏನು ಕನಸ್ಬಿಟ್ಟು ಅದನ್ನ ನಗೋದು, ಅದು ಏನಿಲ್ಲ, ಚಾಯ್ಸೇ ಇಲ್ಲ. ಎಚ್ಚರದಲ್ಲೂ ಅಷ್ಟೇ, ಏನು ಬಂತೋ ಅದನ್ನು ಆಸ್ವಾದಿಸೋದು. ಅದು ಬರಬೇಕು, ಇದು ಬರಬಾರ್ದು ಅಂತ ನಾವು ಬೈಫರ್ಕೇಷನ್ ಮಾಡಿದಾಗ, ನಾವು ಬರಬಾರ್ದು ಅಂತ ಎಣಿಸಿದ್ದು ಬಂದಾಗ ದುಃಖ ಆಗೋದು. ಅದನ್ನು ನೀನು ಆಯ್ಕೆ ಮಾಡಲಿಕ್ಕೆ ಹೋಗಬೇಡ. ಮಗುವಿನಂತಹ ಮುಗ್ಧತೆ, ಬಿ ಚೈಲ್ಡ್ ಲೈಕ್ ಬಟ್ ಡೋಂಟ್ ಬಿ ಚೈಲ್ಡಿಶ್, ಬಟ್ ಬಿ ಚೈಲ್ಡ್ ಲೈಕ್. ನಾವು ಚೈಲ್ಡಿಶ್ ಆಗಿಬಿಡ್ತೇವೆ, ಚೈಲ್ಡ್ ಲೈಕ್ ಆಗ್ಲಿಕ್ಕೆ ಆಗೋಲ್ಲ. ಮಗುವಿನಂತೆ ಬದುಕು, ಏನು ನೋಡಿದರೂ ಸಂತೋಷವಾಗಿ ನಕ್ಕು ಬಿಡು. ಎಲ್ಲಿ ತನಕ ನೋಡಿ ಮಗುವಿಗೆ, ಅದಕ್ಕೆ ನಿಜವಾಗಿ ಮಗುವಿನ ತಲೆ ಕೆಡಿಸೋರು ನಾವೇ. ಈಗ ಪ್ರಾರಂಭದಲ್ಲಿ ಮಗು, ಅದಕ್ಕೆ ಒಂದು ಇನ್ನೂ ಯಾರದು ಗುರುತಿಲ್ಲ, ತಂದೆ ತಾಯಿ ಏನು ಗೊತ್ತಿಲ್ಲ. ಆವಾಗ ತಾಯಿಯನ್ನು ನೋಡಿದ್ರು ನಗುತ್ತೆ, ಯಾರು ಬಂದರೂ ನಗುತ್ತೆ ಅದು. ಆಮೇಲೆ ನಾವು ಹೇಳಿಬಿಡ್ತೇವೆ, ಇದು ಅಮ್ಮ, ಅದು ಅಲ್ಲ, ಅದು ಬೇರೆ,
ಅಷ್ಟಾದ್ಮೇಲೆ ತಾಯಿ ನೋಡೋದಾಗುತ್ತೆ, ಇನ್ನೊಂದು ಬಂದರೆ ಹೋಗಲ್ಲ ಬರೋಲ್ಲ ಅಂತ ಶುರು ಮಾಡುತ್ತೆ. ಇದೆಲ್ಲ ದುರ್ಬುದ್ಧಿ ಕಲಿಸೋದೇ ನಾವಲ್ವಾ. ಮಕ್ಕಳಿಗೆ ಏನಾದರೂ ಉಂಟ, ಯಾರನ್ನು ನೋಡಿದ್ರು ನಗ್ತಾರೆ. ತಾಯಿ ಬಂದರೂ ಸರಿ, ತಂದೆ ಬಂದರೂ ಸರಿ, ಯಾವ ಊರಿನ ಬಂದು ಯಾರು ಬಂದರೂ ಸರಿ, ಎಲ್ಲವನ್ನು ನೋಡುವುದು ಕಣ್ಣರಳಿ ನೋಡಿ ಎಂಜಾಯ್ ಮಾಡ್ತೇವೆ. ಸೊ ನೀನು ಮಗುವಿನಂತೆ ಬಿ ಚೈಲ್ಡ್ ಲೈಕ್, ಬಾಲ ಮೌಗ್ಧ್ಯ, ಮಗುವಿನ ಉನ್ಮತ್ತ ಬಾಲ ಜಡವತು ಅಂತ, ಮಗುವಿನಂತೆ ಮುಗ್ಧವಾಗಿ ಬದುಕು. ಅದರಲ್ಲಿ ಇರೋ ಆನಂದ ನೀನು ಮುಗ್ಧತೆಯನ್ನು ಕಳ್ಕೊಂಡ್ರೆ ಇರೋಲ್ಲ. ಅದು ಮಗುವಿನಂತೆ ಬದುಕುವುದು ಅಂದರೆ ಏನು ಅಂತ ನಿಮ್ಮಲ್ಲಿ ಕೆಲವರಾದರೂ ನೋಡಿರಬಹುದು. ನಮ್ಮ ಕಣ್ಮುಂದೆ ಇದ್ದರಲ್ಲ ವಿದ್ಯಾಮಾನ್ಯ ತೀರ್ಥರು, ಅವರು ಮುಪ್ಪಿನಲ್ಲಿ 80 ವರ್ಷ ವಯಸ್ಸಿನಲ್ಲೂ ಮಗುವಿನಂತೆ ಇದ್ದವರು. ಇನ್ನೊಬ್ಬ ವ್ಯಕ್ತಿಯನ್ನು ನನ್ನ ಜೀವನದಲ್ಲಿ ನೋಡಿಲ್ಲ ನಾನು, ಅಂಥ ಮಗುವಿನಂಥ ಮುಗ್ಧತೆ ಇರೋ ವ್ಯಕ್ತಿಯನ್ನು. ಮಗು ಅಂದರೆ ಮಗುವೇ, ಪೂರ್ಣ ಪ್ರಮಾಣದಲ್ಲಿ ಮಗು. ಅವರು ಎಂಥ ಮಗು ಅಂತಂದರೆ, ನಾನು ಅವರನ್ನು ಹತ್ತಿರದಿಂದ ನೋಡಿದವನಾದ್ದರಿಂದ ನಿಮಗೆ ಇದನ್ನು ಒಂದು ರೀತಿಯಿಂದ ಅಥೆಂಟಿಕ್ ಆಗಿ ಹೇಳ್ತಾ ಇದ್ದೇನೆ. ದೂರದಲ್ಲಿ ನೋಡಿದವರು ಭಯಭಕ್ತಿಯಿಂದ ನೋಡಿದವರು, ನಾನು ದೂರದಲ್ಲಿ ನೋಡಿದ್ದೇನೆ, ಭಯದಿಂದ ನೋಡಿದ್ದೇನೆ, ಭಕ್ತಿಯಿಂದ ನೋಡಿದ್ದೇನೆ, ಸಲುಗೆಯಿಂದ ನೋಡಿದ್ದೇನೆ, ತುಂಟತನದಿಂದ ನೋಡಿದ್ದೇನೆ. ಅವರ ಹತ್ರ ಪಾಠ ಕೇಳಿದ್ದೇನೆ, ಅವರ ಕಾಲುಬುಡದಲ್ಲಿ ಗಂಟೆಗಟ್ಟಲೆ ಕೂತಿದ್ದೇನೆ, ಅವನು ಅಷ್ಟು ಹತ್ತಿರದಲ್ಲಿ ನೋಡಿದ್ದೇನೆ. ಅದು ಅಂಥ ಮಗು ನಮಗೇನು ಸಿಗಲಿಕ್ಕಿಲ್ಲ. ಮಗು ಅಂದರೆ ಮಗುವೇ. ನಿಮಗೆ ಒಂದು ಕಥೆ ಹೇಳಬೇಕು. ನಾನು ಅವ್ರ ಹತ್ರ ಚಂದ್ರಿಕಾ ಪಾಠ ಕೇಳ್ತಿದ್ದೆ. ಚಂದ್ರಿಕಾ ಪಾಠ ಕೇಳಿ ಶುರು ಮಾಡುವಾಗ ನನಗೆ ಜುಟ್ಟು ಗಿಟ್ಟು ಎಲ್ಲ ಇತ್ತು. ಸುಮಾರು ಅರ್ಧ ಪಾಠ ಆಗುವಾಗ ಜುಟ್ಟು ಹೋಯಿತು. ಇದೇನಪ್ಪ, ಒಂದು ದಿವಸ ನೋಡ್ತಾರೆ ಅವ್ರಿಗೆ ಎತ್ತರದಲ್ಲಿ ಕೂತಿದ್ದಾನೆ, ಕೆಳಗೆ ಕೂತಿದ್ದಾನೆ, ಈಗ ನೋಡ್ತಾರೆ ಜುಟ್ಟಿಲ್ಲ. ಆಶ್ಚರ್ಯ ಆಯ್ತು ಅವರಿಗೆ. ನಾನು ಏನೋ ಪುಸ್ತಕದಿಂದ ಮುಖ ಮೇಲೆ ಎತ್ತಿದಾಗ ಏನು ಮಾತಾಡಿಲ್ಲ, ಕೈಯಲ್ಲಿ ಅಭಿನಯ. ಹೀಗೆ ಅಂದರು, ಹೀಗೆ ಅಂದರು, ಜುಟ್ಟು ಏನಾಯ್ತು, ಹೀಗೆ ಕೈ ಮಾಡಿ ಹೀಗೆ ಅಂದರು. ನನಗೆ ಏನಾದ್ರು ಹೇಳಬೇಕಲ್ಲ ಅವ್ರ ಹತ್ರ. ನಾಳೆ ಅದು ಸ್ವಾಮಿ ಒಂದು ವಿಷಯ, ನಾನು ಜುಟ್ಟು ಕತ್ತರಿಸಿದ್ದಲ್ಲ, ಮತ್ತೆ ಏನಾಯಿತು, ಅದು ಸರೋವರದಲ್ಲಿ ಸ್ನಾನ ಮಾಡುವಾಗ ಬಿದ್ದು ಹೋಯ್ತು ಅಂದೆ. ಹೌದಾ? ಹಾಗಾಗುತ್ತೆ ನಂಬಿದ್ರು ಅದನ್ನು ಅವರು. ಯಾಕೆ? ಮಗು ಅಂದರೆ ಶುದ್ಧ ಮಗು. ಹಾಗಾದ್ರೆ ಅಡ್ಡಿಲ್ಲಪ್ಪ, ನೀನಾಗೆ ಕಟ್ ಮಾಡಿದ್ದಲ್ಲಲ್ವ, ಬಿದ್ದು ಹೋದು ಅಡ್ಡಿಲ್ಲ. ಭಾರಿ ಪ್ರೀತಿ ನನ್ನ ಮೇಲೆ. ಆಮೇಲೆ ಅದರಿಂದ ಅಸಮಾಧಾನ ಇರಲಿಲ್ಲ. ಕಡೆಗೆ ನನಗೆ ನೋವು, ನಾನು ಗುರುಗಳ ಹತ್ರ ಒಂದು ಸುಳ್ಳು ಹೇಳಿಬಿಟ್ಟಿದ್ದನಲ್ಲ ಅಂತ, ಚಿಕ್ಕಂದಲ್ಲಿ ಹೀಗೆ ಹೇಳಿಬಿಟ್ನಲ್ಲ ಅಂತ. ಆಮೇಲೆ ನಾನು ದೊಡ್ಡವನಾದ ಮೇಲೆ ಒಂದು 100 ಸಭೆಗಳೆಲ್ಲ ಅವ್ರನ್ನ ಕೂಡಿಸಿ ಈ ಮಾತು ಹೀಗೆ ಸುಳ್ಳು ಹೇಳಿದರು, ನನ್ನನ್ನು ನಂಬಿದ ಸ್ವಾಮಿಗಳಿವರು, ಇಂಥ ಮಗುವಿನಂಥ ಸ್ವಾಮಿಗಳು ಅಂತ ಹೇಳಿ ನನ್ನ ಪರಿಮಾರ್ಜನೆ ಮಾಡಿಕೊಂಡೆ. ಏನು ಹೇಳಿದರೂ ನಂಬೋದು. ಯಾಕೆಂದರೆ ಸುಳ್ಳು ಹೇಳಲಿಕ್ಕೆ ಬರ್ತದೆ ಅನ್ನೋದೇ ಗೊತ್ತಿರಲಿಲ್ಲ ಅವರಿಗೆ. ಅಂಥ ಮಗು. ಸುಳ್ಳು ಹೇಳೋದು ದೊಡ್ಡವ್ರ ಮಕ್ಕಳಿಗೆ ಸುಳ್ಳು ಹೇಳಲಿಕ್ಕೆ ಗೊತ್ತಿರುತ್ತಾ? ಇಲ್ಲಲ್ಲ. ಸುಳ್ಳು ಹೇಳಲಿಕ್ಕೆ ಬರ್ತದೆ ಅನ್ನೋದೇ ವಿಷಯ ಗೊತ್ತಿಲ್ಲ ಅವರಿಗೆ. ಯಾರು ಏನು ಹೇಳಿದರು ಸುಳ್ಳಲ್ಲ, ಸತ್ಯ. ಅಂಥ ಒಂದು ಮುಗ್ಧತೆ, ಆ ಆನಂದವೇ ಬೇರೆ. ನಾವು ಆ ಮುಗ್ಧತೆಯನ್ನು ಕಳ್ಕೊಂಡು ನಾಟಕೀಯವಾಗಿ ಬದುಕ್ತೇವೆ. ನೋಡಿ ಎಷ್ಟು ವಿಚಿತ್ರ. ಕೃಷ್ಣ ಹೇಳ್ತಾನೆ, ನಾಟಕೀಯವಾಗಿ ಬದುಕಬೇಡ, ಆದರೆ ಬದುಕನ್ನು ನಾಟಕವನ್ನಾಗಿ ನೋಡು ಅಂತ. ಅದು ನಾವು ಬದುಕು ನಾಟಕ ಅಲ್ಲ, ರಿಯಲ್. ಅದು ನಾವು ಬದುಕು ನಾಟಕೀಯ. ವಿಚಿತ್ರ ಇದೆ. ಅದರಿಂದ ನಿತ್ಯ ಸಮಚಿತ್ತತ್ವಂ, ಈಕ್ವಿಲಿಬ್ರಿಯಂ, ಮನಸ್ಸು ದುಃಖದಲ್ಲಿ ಮತ್ತು ಸುಖದಲ್ಲಿ, ಇಷ್ಟ ಅನಿಷ್ಟಗಳಲ್ಲಿ ಒಂದೇ ರೀತಿ ಏರುಪೇರು ಇಲ್ಲದೆ ಇಲ್ಲಾಂದರೆ ಇಷ್ಟ ಬಂದಾಗ ಮನಸ್ಸು ಉದ್ವೇಗಕ್ಕೆ ಒಳಗಾಗೋದು, ಟೆನ್ಷನ್. ಅನಿಷ್ಟ ಆದಾಗ ಇನ್ನೊಂದು ರೀತಿಯ ಉದ್ವೇಗ, ಅದು ಪುನಃ ಟೆನ್ಷನ್ನು. ಅದರಿಂದ ಮತ್ತೆ ಡಿಪ್ರೆಷನ್ನು, ನಾನಾ ವಿಧವಾದ ರೋಗಗಳು ಎಲ್ಲ ಕಾರಣ. ಮನುಷ್ಯನ ಡಿಪ್ರೆಷನ್ನು, ಆ ದುಃಖ ತಡ್ಕೊಳ್ಳಿಕ್ಕೆ ಆದಷ್ಟು ಜನ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಇದೆಲ್ಲ ಈ ಮನಸ್ಸಿನ ಸಮತೋಲವನ್ನು ಕಳ್ಕೊಂಡದ್ರಿಂದ ಆಗತಕ್ಕಂಥ ದುರಂತಗಳು. ಎಲ್ಲವನ್ನು ತಟಸ್ಥವಾಗಿ ನೋಡಲಿಕ್ಕೆ ಅಭ್ಯಾಸ ಮಾಡಿಬಿಟ್ರೆ ಜೀವನ ಸಹ್ಯ ಆನಂದಮಯ. ಇದು ಭಗವಂತನ ಒಂದು ನಾಟಕ. ಭಗವಂತ ನಮ್ಮ ಮೂಲಕ ಆಡಿಸುವ ನಾಟಕ ಅಂತ ನಾವು ನೋಡಿಬಿಟ್ರೆ ನಾವು ಬರೀ ಪಾತ್ರಧಾರಿಗಳು. ನಮಗೆ ಫ್ರೀಡಮ್ಮೇ ಇಲ್ಲ. ಪಾತ್ರಧಾರಿ ಏನೋ ಫ್ರೀಡಮ್ ಉಂಟು? ಡೈರೆಕ್ಟ್ರ್ ಏನು ಹೇಳಿದ ಅದನ್ನು ಡೆಲಿವರಿ ಮಾಡೋದು ಅಷ್ಟೇ. ಆ್ಯಕ್ಟರ್ಸಿಗೆ ಏನೂ ಅವರು ಡೈರೆಕ್ಟ್ರ್ ಹೇಳಿದಷ್ಟು ಮಾಡೋದು ಅಷ್ಟೇ. ಹಾಗಾಗ ಅದರಲ್ಲಿ ಒಂದು ಮೂಲಭೂತವಾದ ಸತ್ಯ ಗೊತ್ತಾಯಿತು. ಏನು ಅಂದರೆ, ನಾಹಂ ಕರ್ತ ಹರಿಕರ್ತ, ನಾನು ಸ್ವತಂತ್ರನಲ್ಲ. ಭಗವಂತ ಮಾಡಿಸುವ ನಾಟಕದಲ್ಲಿ ನಾನು ಪಾತ್ರಧಾರಿ. ನಾನು ಒಂದು ಬೊಂಬೆ ಆಟ ಆಡಿಸುವವನು ಬೇರೆ ಇದ್ದಾನೆ. ಬೊಂಬೆ ಆಟವಯ್ಯ ಅಂತ ದಾಸರು ಹೇಳಿದ. ನಾನು ಒಂದು ಬೊಂಬೆ, ಈ ಬೊಂಬೆಯನ್ನು ಆಡಿಸುವವನು ಬೇರೊಬ್ಬ ಇದ್ದಾನೆ. ಎಷ್ಟು ಬರೇ ಈ ಒಂದು ಅನುಸಂಧಾನ ಇಡೀ ಫಿಲಾಸಫಿಯ ಮೂಲ ಅನುಸಂಧಾನ ಇದು. ನಾನು ಮಾಡಿದ್ದು ಅಂತ ತಿಳ್ಕೊಂಡಾಗ ಅದೇ ಅಹಂಕಾರ ಅದು ಕಳಚಿ ಹೋದಾಗ ಇದೆಲ್ಲವೂ ಸಾಧ್ಯವಾಗುತ್ತೆ. ಹೀಗೆ ನಿತ್ಯಂಚ ಸಮಚಿತ್ತತ್ವಂ
ಹಿಗ್ಗಬೇಡ, ಕುಗ್ಗಬೇಡ, ಹಾರಬೇಡ, ಕುಸಿಬೇಡ. ತಟಸ್ಥವಾಗಿ ಭಗವಂತ ನನ್ನ ಪರೀಕ್ಷೆಗೆ ಒಡ್ಡಿದಂಥ ತಂತ್ರಗಳಿವು, ಸಂತೋಷ. ಹೀಗೆ ನನಗೆ ತರಬೇತಿ ಕೊಡಲಿಕ್ಕೋಸ್ಕರ ಭಗವಂತ ಮಾಡಿರತಕ್ಕಂಥ ತಂತ್ರಗಳಿವು. ನಾನು ಕಷ್ಟ ಕೊಟ್ಟ ಶಾಲೆಯಲ್ಲಿ ಒಂದೊಂದು ಸರ್ತಿ ಬರೀ ಏನು ಇವತ್ತು 10 ಪೇಜು ಡಿಕ್ಟೇಷನ್ ಬರ್ಕೊಂಡು ಬರಬೇಕು, ಇಲ್ಲ ಕಾಪಿ ಬರ್ಕೊಂಡು ಇಲ್ಲದ್ರೆ ಕ್ಲಾಸ್ನೊಳಗೆ ಬಿಡೋಲ್ಲ. ಅದು ಶಿಕ್ಷೆ ಮಾತ್ರ ಅಲ್ಲ, ಅದು ಶಿಕ್ಷಣ. ಶಿಕ್ಷೆ ಅಂದರೆ ಇಟ್ ಈಸ್ ಟ್ರೈನಿಂಗ್, ಇಟ್ ಈಸ್ ಎಜುಕೇಷನ್, ಇಟ್ ಈಸ್ ನಾಟ್ ಪನಿಷ್ಮೆಂಟ್. ಒಬ್ಬನಿಗೆ ಹುಡುಗನಿಗೆ ನಾವು ಶಿಕ್ಷೆ ಕೊಡ್ತೇವಲ್ಲ, ಮನೆಯಲ್ಲಾಗಲಿ ಶಾಲೆಯಲ್ಲಾಗಲಿ, ಅದು ಶಿಕ್ಷೆ ಅಂದರೆ ಶಿಕ್ಷಣ, ಪನಿಷ್ಮೆಂಟ್ ಅಲ್ಲ. ಅವನು ಜಾಣ ಮಾಡೋದಕ್ಕೋಸ್ಕರ. ಹಾಗೆ ಭಗವಂತ ನಮಗೆ ದುಃಖ ಕೊಟ್ಟು ನಮ್ಮನ್ನು ಜಾಣ ಮಾಡ್ತಾನೆ. ಈ ಎಚ್ಚರ ಇದ್ದಾಗ ಸುಖ ದುಃಖ ಅನ್ನೋದು ಕೂಡ ಒಂದು ಸಮತೋಲವಾಗಿ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. 15 ಗುಣಗಳನ್ನು ನೋಡಿದೆವು, ಇನ್ನೂ 5 ಗುಣಗಳಿವೆ. ಪಂಚಮಂ ಕಾರ್ಯಸಿದ್ಧಿ ಅಂತ ನಾಳೆ ಕೊನೆ ದಿನ ಅಲ್ವಾ, ನಾಳೆ ಸಮಾರೋಪದಲ್ಲಿ 5 ಗುಣಗಳ ಜೊತೆಗೆ ನಮ್ಮ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ಅಂತ ಕೃಷ್ಣ ತೋರಿಸಿದ ಗುಣಗಳ ಅನುಸಂಧಾನದ ನಾಳೆ ಅದನ್ನು ಮುಗಿಸೋಣ. ನಾಳೆ ಸಂಜೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.